प्रभु तुम सकल जगत के स्वामी, प्रभु तुम सकल जगत के स्वामी। घट घट के नित अंतरयामी, घट घट के नित अंतरयामी। प्रभु तुम सकल जगत के स्वामी, प्रभु तुम सकल जगत के स्वामी। निर्मल पूर्ण रूप तुम्हारो, निर्मल पूर्ण रूप तुम्हारो। भुवन चतुर्दश, भुवन चतुर्दश जल थल गामी। प्रभु तुम सकल जगत के स्वामी, प्रभु तुम सकल जगत के स्वामी। घट घट के नित अंतरयामी, घट घट के नित अंतरयामी। प्रभु तुम सकल जगत के स्वामी, प्रभु तुम सकल जगत के स्वामी। ब्रह्मानंद दयाल दयाघने, ब्रह्मानंद दयाल दयाघने। भव दुख हारण, भव दुख हारण सब सुख धामी। प्रभु तुम सकल जगत के स्वामी, प्रभु तुम सकल जगत के स्वामी, प्रभु तुम सकल जगत के स्वामी। ಇಂದಿನ ವ್ಯಾಖ್ಯಾನದ ವಿಷಯ ರಾಷ್ಟ್ರ ಧರ್ಮವೆಂದಿದೆ. ಭಾರತವು ಧರ್ಮ ಪ್ರಧಾನವಾದ ನಾಡೆಂದು ಖ್ಯಾತಿಯಷ್ಟಿದೆಯಷ್ಟೇ ಭಾರತೀಯರಿಗೆ ಧರ್ಮ ಜೀವಾರವಾಗುವುದು ನಿಜ. ಆದರೆ ಧರ್ಮಕ್ಕೆ ಒಂದೇ ಒಂದು ಮುಖವಾಗಿರದೆ ಹಲವು ಮುಖಗಳಿವೆ. ವ್ಯಕ್ತಿ ಧರ್ಮ, ಕುಟುಂಬ ಧರ್ಮ, ಸಮಾಜ ಧರ್ಮ, ರಾಜಧರ್ಮ, ಪ್ರಜಾಧರ್ಮ, ವ್ಯಕ್ತಿ ಧರ್ಮ, ರಾಷ್ಟ್ರ ಧರ್ಮ, ಯುವಧರ್ಮ, ಹೀಗೆ ಒಂದೇ ಎರಡೇ. ಹೀಗೆ ಧರ್ಮಕ್ಕೆ ಇರುವ ಮುಖಗಳು ಹಲವಾದರೂ ಸಹ ಧರ್ಮದ ಜೀವಾಳ ಮಾತ್ರ ಒಂದೇ ಒಂದಾಗಿದೆ. ಅದಾವುದು ಧರ್ಮದ ಜೀವಾಳ ಕ್ರಮ, ಕಟ್ಟಳೆ, ನಿಯಮ ಅಥವಾ ವೇದದಲ್ಲಿ ಯಾವುದಕ್ಕೆ ವೃತ್ತ ಅಂತ ಹೇಳುವರೋ ಆ ವೃತ್ತವೇ ನಿಜವಾದ ಧರ್ಮ. ಜೀವನವು ಒಂದು ಕ್ರಮವಿಡಿದು ಸಾಗುತ್ತಿರುವುದಷ್ಟೇ. ಜೀವನದ ಬೆಳವಣಿಗೆ ಯಾವುದು ಕೂಡ ಒಂದು ನಿಯಮಾನುವರ್ತಿಯಾಗಿದೆಯಷ್ಟೇ. ಈ ನಿಯಮ, ಈ ಕ್ರಮ, ಈ ಕಟ್ಟಳೆ ವ್ಯಕ್ತಿಗೂ ಅನ್ವಯಿಸುವಂತೆ ರಾಷ್ಟ್ರಕ್ಕೂ ಅನ್ವಯಿಸುತ್ತಿದೆ. ವ್ಯಕ್ತಿಗೆ ಒಂದು ಧರ್ಮವಿದ್ದಂತೆ ರಾಷ್ಟ್ರಕ್ಕೂ ಒಂದು ಧರ್ಮವಿದೆ. ಈ ರಾಷ್ಟ್ರ ಧರ್ಮ ಭಾರತೀಯರಲ್ಲಿ ಅಗಸ್ತ್ಯರ ಮಟ್ಟಿಗೆ ಬಿಟ್ಟು ನಡುವೆ ಆ ರಾಷ್ಟ್ರ ಧರ್ಮ ಅದಂತೂ ಕಳೆಗುಂದಿತು. ಮತ್ತೆ ಆ ರಾಷ್ಟ್ರ ಧರ್ಮ ಹಾಗೆ ಚೇತರಿಸಿಕೊಂಡು ಮತ್ತೆ ಎದ್ದಿತು. ಜನನೇ ಜನ್ಮಭೂಮಿಶ್ಚ ಸ್ವರ್ಗಾಗತಿ ಗರಿಯಸಿ ಎಂಬ ನುಡಿಯಲ್ಲ, ತಾಯಿ ಹಾಗೂ ತಾಯ್ನಾಡು ಸ್ವರ್ಗಕ್ಕಿಂತ ಶ್ರೇಷ್ಠ. ಈ ನುಡಿ ಪ್ರಾಚೀನ ಕಾಲದಲ್ಲಿ ಬಹಳ ಮಹತ್ವವನ್ನು ಪಡೆದು ರಾಷ್ಟ್ರ ಧರ್ಮ ಉಜ್ವಲವಾಗಿ ಕಂಗೊಳಿಸುತ್ತಿತ್ತು. ಆದರೆ ಕಾರಣಾಂತರಗಳಿಂದ ಈ ರಾಷ್ಟ್ರ ಧರ್ಮವು ಮತಳಿಸಿ ಮತಾಭಿಮಾನ ಹೆಚ್ಚಿ ದೇಶಾಭಿಮಾನದಿಂದ ಸರಿಯಿತು. ಭಾರತದಲ್ಲಿ ಮತದ ಅಭಿಮಾನ ಹೆಚ್ಚು. ಶೈವ, ಶಾಕ್ತ, ವೈಷ್ಣವ, ಗೌಣ, ಸಾರಾಪತ್ಯ, ಸ್ಕಂದ ಇತ್ಯಾದಿ ಇತ್ಯಾದಿ ಮತಗಳಿಲ್ಲವೇ? ಒಂದು ಕಾಲಕ್ಕೆ ಈ ಮತಗಳ ಪ್ರಾಬಲ್ಯ ಹೆಚ್ಚಾಗಿ ಮತಗಳ ಚಿಕ್ಕಾಟದಿಂದ, ಮತಗಳಲ್ಲಿಯ ಪೈಪೋಟಿಯಿಂದ, ಮತಗಳಲ್ಲಿಯ ಸ್ಪರ್ಧೆಯಿಂದ ರಾಷ್ಟ್ರ ಧರ್ಮ ಹೀಗೆ ಸರಿಯಿತು. 8ನೇ ಶತಮಾನದಲ್ಲಿಯೇ ಅದಕ್ಕಿಂತಲೂ ಪೂರ್ವದಲ್ಲಿ ಮತಗಳಿದ್ದವು. ಶಂಕರಾಚಾರ್ಯರು ಮೊಟ್ಟ ಮೊದಲ ಈ ಷಣ್ಮತವನ್ನು ಒಂದು ಸಮನ್ವಯಿಸಿ ತರಲಿಕ್ಕೆ ಪ್ರಯತ್ನ ಮಾಡಿದರು. ಶಿವನನ್ನು ಪೂಜಿಸುವವರು ಶೈವರು, ವಿಷ್ಣುವನನ್ನು ಪೂಜಿಸುವವರು ವೈಷ್ಣವರು, ಶಕ್ತಿಯನ್ನು ಪೂಜಿಸುವವರು ಶಾಕ್ತರು, ಸೂರ್ಯನನ್ನು ಪೂಜಿಸುವವರು ಸೌರಮತದವರು, ಗಣಪತಿಯನ್ನು ಪೂಜಿಸುವವರು ಗಾಣಾಪತ್ಯರು, ಷಣ್ಮುಖನನ್ನು ಪೂಜಿಸುವವರು ಸ್ಕಾಂದರು.
ಇದು 6 ಮತ. ಇದಕ್ಕೆ ಷಣ್ಮತಗಳು 7 ಹತ್ತ ಇನ್ನೂ ಎಷ್ಟು ಮತಗಳಿವೆ. ಶಂಕರಾಚಾರ್ಯರ ಪೂರ್ವದಲ್ಲಿ ಭಾರತದಲ್ಲಿ ಅಸ್ತಿತ್ವದಂತಹ ಈ ಷಣ್ಮತಗಳಲ್ಲಿ ಪರಸ್ಪರ ಪೈಪೋಟಿ, ಹೋರಾಟ. ಈ ಹೋರಾಟವಾಗಿ ಜನರಿಗೆ ಅಧಿಕವಾಯಿತೇ ಹೊರತು ರಾಷ್ಟ್ರ ಧರ್ಮಗಳಿಗೆ ಅಧಿಕವಾಗಿಸಲಿಲ್ಲ. ಇದನ್ನು ನಾವು ಮರೆತು ಕೆಲವು ನಮ್ಮ ರಾಷ್ಟ್ರ ಸ್ವತಂತ್ರವಾಗಿ ಉಳಿದರೆ ನಮ್ಮ ಮತಕ್ಕೆ, ನಮ್ಮ ಧರ್ಮಕ್ಕೆ ಬೆಲೆ ಇದೆ. ನಮ್ಮ ರಾಷ್ಟ್ರ ಧರ್ಮವನ್ನೇ ನಾವು ಕಳೆದುಕೊಂಡು, ನಮ್ಮ ರಾಷ್ಟ್ರದ ಸ್ವಾತಂತ್ರ್ಯವನ್ನೇ ನಾವು ಅಪರಿಸಿಕೊಂಡು, ನಮ್ಮ ಧರ್ಮ, ನಮ್ಮ ನೀತಿ ಯಾರು ಕೇಳ್ತಿದ್ದಾರೆ ಹೇಳಿ ನೋಡೋಣ. ನಮ್ಮ ಮತ ಬೆಲೆ ಆಗುವುದಿದೆ. ಈ ಷಣ್ಮತ ಇರುವಂತಹ ಒಂದು ಪೈಪೋಟಿಯನ್ನು, ಒಂದು ಸ್ಪರ್ಧೆಯನ್ನು, ಒಂದು ಹೋರಾಟವನ್ನು ಹೋಗಲಾಡಿಸಿ ಅವೆಲ್ಲವರಲ್ಲಿ ಒಂದು ಸಮನ್ವಯ ದೃಷ್ಟಿಯನ್ನು ತಂದು ಪಂಚಾಯತ್ನ ಪೂಜೆ ಅಂತ ಒಂದು ಪ್ರಚಾರದಲ್ಲಿ ಬಂದಿದೆ. ತಮಗೆ ಗೊತ್ತಿರಬೇಕು. ಆ ಪಂಚಾಯತ್ನ ಪೂಜೆಯಲ್ಲಿ ಶಿವ ಇದ್ದಾನೆ, ವಿಷ್ಣು ಇದ್ದಾನೆ, ಗೌರಿ ಇದ್ದಾರೆ, ಸ್ಕಂದಿದ್ದಾರೆ. ನಮ್ಗೆ ಹೀಗೆ ಮತ ಪ್ರಧಾನ ದೃಷ್ಟಿಗೆ ನಾವು ಎರವಾಗುವುದರಿಂದ ಸಾವಿರಾರು ವರ್ಷಗಳಿಂದ ನಮ್ಮಲ್ಲಿ ರಾಷ್ಟ್ರ ಧರ್ಮವು ಕಳೆಯುವುದು ಸಂಗ್ರಹಿಸಲಿಲ್ಲ. ಹೀಗೆ ರಾಷ್ಟ್ರ ಧರ್ಮವು ಕಳೆಗುಂದಲಿಕ್ಕೆ ಕಾರಣ ಅಂತ ಈ ಮತ ಪ್ರಧಾನ ದೃಷ್ಟಿಯನ್ನು ಅದಂತ ಮುಂದೆ 19ನೇ ಶತಮಾನದ ಕೊನೆಯ ಭಾಗದಲ್ಲಿ, 20ನೇ ಶತಮಾನದ ಆರಂಭದಲ್ಲಿ ನಾವು ಪುನರುಜ್ಜೀವಗೊಳಿಸಿ ಹಿಂದಿನ ಇತಿಹಾಸ ದೃಷ್ಟಿಗೆ ನಾವು ನೋಡುವ. ಈಗ ರಾಷ್ಟ್ರ ಧರ್ಮವನ್ನು, ಈ ರಾಷ್ಟ್ರ ಋಣವನ್ನು ಒಂದು ಸಾಮಾಜಿಕ ದೃಷ್ಟಿಯಿಂದಲೂ ಇನ್ನೊಂದು ಐತಿಹಾಸಿಕ ದೃಷ್ಟಿಯಿಂದಲೂ ನಾವು ಅವಲೋಕಿಸಬೇಕು. ಮ್ಯಾನ್ ಇಸ್ ಎ ಸೋಷಿಯಲ್ ಬೀಯಿಂಗ್ ಇರುತ್ತದೆ. ಮಾನವನು ಸಾಮಾಜಿಕ ಪ್ರಾಣಿಯಷ್ಟೇ. ಮಾನವನು ಹುಟ್ಟಿ ಬರುವುದಾದರೂ ಕೂಡ ತಂದೆ ತಾಯಿಗಳ ಹೊಟ್ಟೆಯಿಂದಲೇ. ಮಾನವನು ಹುಟ್ಟೆ, ಮಾನವನ ಜನನವೇ ಇವನು ಸಾಮಾಜಿಕತೆಯನ್ನು ಸೂಚಿಸುತ್ತಿದೆ. ಹೀಗೆ ತಂದೆ ತಾಯಿಗಳ ಹೊಟ್ಟೆಯಿಂದ ಹುಟ್ಟಿ ಬಂದ ಮಾನವನು ಸಮಾಜದ ಪರಿಸರದಲ್ಲಿ ಬೆಳೆದು ದೊಡ್ಡವನಾಗಬೇಕು. ಸಮಾಜದ ಅವಿಭಾಜ್ಯ ಅಂಗಗಳಾದ ಕುಟುಂಬ, ಮಠ, ವಿದ್ಯಾಲಯ, ಸರ್ಕಾರ, ಮುಂತಾದ ಸಂಘ ಸಂಸ್ಥೆಗಳು ಅವರಿಗೆ ಪ್ರಬಲವಾದ ಪ್ರಭಾವವನ್ನು ಬೀರುವವು. ಅಲ್ಲದೆ ಸಂಪ್ರದಾಯ, ಲೋಕರೂಢಿ, ಕಾನೂನು, ಧರ್ಮ, ಕಟ್ಟಳೆ ಇತ್ಯಾದಿ ಸಾಮಾಜಿಕ ಪ್ರಬಂಧಗಳಿಗೆ ಅವನು ಒಳಪಡಬೇಕಾಗುವುದು. ಈಗ ಮಾನವನು ಸಮಾಜದ ಪರಿಸರದಲ್ಲಿ ಹುಟ್ಟಿ ಬಂದು ಈ ಸಮಾಜ ನಿಯಂತ್ರಣಕ್ಕೆ ಒಳಪಟ್ಟು ಅವನು ತನ್ನ ಪ್ರಗತಿ ಉತ್ತಮತೆಗಾಗಿ, ಅವನು ತನ್ನ ಸಾಧನ ಸಿದ್ಧಿಗಾಗಿ ಸಾಮಾಜಿಕ ಹಲವಾರು ಘಟಕಗಳಿಗೆ ಗುರಿಯಾಗಬೇಕಾಗುವುದು. ಈ ಎಲ್ಲ ಘಟಕಗಳಿಂದ ಅವನಿಗೆ ಸಹಾಯ ಸಹಕಾರ ಲಭಿಸುವುದು. ಅಂಥ ಘಟಕಗಳಾವು? ಆ ಘಟಕಗಳಿಗೆ ಮಾನವನು ಋಣಿಯಾಗಬೇಕಾಗುವುದು. ಅಂಥ 6 ಘಟಕಗಳಾವು? ದೇವಋಣ, ಪಿತೃಋಣ, ಋಷಿ ಋಣ, ಭೂಋಣ, ಭೂತಋಣ, ರಾಷ್ಟ್ರಋಣ. ಸಮಾಜ ಜೀವನದ ಅವಿಭಾಜ್ಯ ಅಂಗಗಳಾದಂಥ ಈ 6 ಘಟಕಗಳಿಗೆ ಮಾನವನು ಋಣಿಯಾಗಬೇಕು. ಹಾಗಾದ್ರೆ ಈ ಋಣವನ್ನು ಅವನು ತೀರಿಸೋದಂತು. ಮಾನವನು ಋಣಿಯಾಗಿದ್ದ ನಿಜ, ಬಟ್ ಹೌ ಟು ರಿಪೇ ದ ಡೆಟ್? ಈ ಋಣವನ್ನು ತೀರಿಸಬೇಕಲ್ಲ. ತನ್ನ ಪಾಲಿನ ಕರ್ತವ್ಯವನ್ನು ಪೂರೈಸಿ ಈ ಘಟಕಗಳಿಗೆ ತಾನು ಋಣಿಯಾಗಿದ್ದುದರಿಂದ ತನ್ನ ಪಾಲಿನ ಕರ್ತವ್ಯವನ್ನು ಪೂರೈಸಿ ತನ್ನ ಋಣವನ್ನು ತೀರಿಸಬೇಕಾಗುವುದು. ಭಾರತೀಯರಲ್ಲಿ ಒಂದು ಲೋಕಪ್ರಿಯದ ಕಲ್ಪನೆ ಇದೆ. ಲೋಕಪ್ರಿಯ 3 ಲೋಕಗಳು: ಸ್ವರ್ಗ, ಮೃತ್ಯು, ಪಾತಾಳ ಅಂತ ತಿಳಿಬೇಕಲ್ಲ. ಇದು ಭಾರತೀಯರ ಕಲ್ಪನೆ. ಸ್ವರ್ಗಲೋಕ, ಮರ್ತ್ಯಲೋಕ, ಪಾತಾಳ ಲೋಕ. ಸ್ವರ್ಗಲೋಕದ ಒಡೆಯ ಇಂದ್ರ, ಪಾತಾಳ ಲೋಕದ ಒಡೆಯ ಬಲಿರಾಜ. ಬಲಿರಾಜನಲ್ಲಿ ಲಕ್ಷ್ಮಿಯು ತನ್ನ ಸಕಲ ಸಂಪತ್ತು ಐಶ್ವರ್ಯಗಳಿಂದ ವಾಸವಾಗಿದ್ದಳು. ಅಂದ್ರೆ ಬಲಿರಾಜ ಬಹಳ ಐಶ್ವರ್ಯವಂತಿದ್ದ ಅಂತ. ಬಲಿರಾಜನು ಇಷ್ಟೊಂದು ಸಿರಿವಂತನಾಗಿ, ಇಷ್ಟೊಂದು ಐಶ್ವರ್ಯವಂತನಾಗಿ, ಆದ್ರಿಂದ ಅವನು ಕರುದಿ ಹಸುವೆ ತಾಳಿ ಆ ಬಲಿರಾಜ ಮೇಲೆ ಪ್ರಬಲವಾದ ದಾಳಿಯನ್ನು ಮಾಡಿ ಆ ಬಲಿರಾಜ ವಶಲಿರುವಂತಹ ಲಕ್ಷ್ಮಿಯನ್ನು ಅಪರಿಸಿ ಇಂದ್ರನ ವಶಲಿದ್ದಂತಹ ಲಕ್ಷ್ಮಿಯನ್ನು ಎಳೆದುಕೊಂಡು ಭೂಮಿಗೆ ತಂದ. ಋಣ, ಋಷಿಋಣ, ಭೂಋಣ, ಭೂತಋಣ, ರಾಷ್ಟ್ರಋಣ. ಮೊಟ್ಟಮೊದಲು ನಾವು ಋಣವನ್ನು ಯಾರಿಗೆ ತೀರಿಸಬೇಕು? ನಾವು ದೇವರಿಗೆ ಋಣಿಯಾಗಿದ್ದೇವೆ. ಆ ದೇವರ ಋಣವನ್ನು ನಾವು ತೀರಿಸಬೇಕು. ದೇವನೇನೋ ಕಣ್ಣಿಗೆ ಕಾಣುವುದಿಲ್ಲ, ಇದು ನಿಜ. ಆದವನು ಈ ಸೃಷ್ಟಿಯ ಮುಖಾಂತರವಾಗಿ ವ್ಯಕ್ತವಾಗುತ್ತಾನೆ. ಈ ಸೃಷ್ಟಿಯು, ಈ ವಿಶಾಲವಾದ ವಿಶ್ವವು ದೇವದೇವನ ವೈಭವ ವಿಲಾಸ. ಮಾನವನ ಬಯಕೆಗಳೆಲ್ಲವೂ ಈ ಸೃಷ್ಟಿಯ ಮುಖಾಂತರವಾಗಿಯೇ ಪೂರೈಸಲ್ಪಡುವವು. ಗಾಳಿ, ಮಳೆ, ಬೆಳಕು, ನೀರು, ಅನ್ನ, ಅರಿವುಗಳನ್ನು ಕರ್ತವ್ಯ ಯಾರು? ನಾವು ದೇವಕ್ಕಿಂತ ಮೊದಲೇ ದೇವನಿಗೆಲ್ಲವನ್ನು ನಮಗೆ ನೀಡಿದ್ದಾನೆ. ಇಳೆ ನಿನ್ನ ದಾನ, ಬೆಳೆ ನಿನ್ನ ದಾನ, ಎತ್ತು ನಿನ್ನ ದಾನ, ಬಿತ್ತು ನಿನ್ನ ದಾನ, ಸುತ್ತಿ ಸುಳಿದ ಸಾಗರವೆಲ್ಲ ನಿನ್ನ ದಾನ. ನಿನ್ನ ದಾನವೆಂದು ಅನ್ಯರ ಹೊಗಳುವ ಪುಣ್ಯವೇನೆಂಬೆಯ ರಾಮನಾಥ. ಆಲ್ ದೀಸ್ ಆರ್ ದ ಕೈಂಡ್ ಗಿಫ್ಟ್ಸ್ ಆಫ್ ಗಾಡ್. ಮಾನವ, ಯು ರಿಸೀವ್ ದ ಗಿಫ್ಟ್ ಬಟ್ ಯು ಫರ್ಗೆಟ್ ಟು ಗಿವ್. ದಿಸ್ ಇಸ್ ಇಂಗ್ರಾಟಿಟ್ಯೂಡ್. ದಾನಗಳನ್ನು ಸ್ವೀಕರಿಸುತ್ತಿದ್ದೀರಿ, ಆ ದಾನವನ್ನು ಮರೆತಿದ್ದೀರಿ. ಇಂಗ್ರಾಟಿಟ್ಯೂಡ್, ಇದು ಕೃತಜ್ಞತೆ ಅಲ್ಲವೇ? ಪೂಜೆ ಅಂದ್ರೇನು? ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೇ ನಿಜವಾದ ಪೂಜೆ. ದೇವ, ನಾನು ಬೇಡಕ್ಕಿಂತ ಮೊದಲೇ ಇಷ್ಟೆಲ್ಲವನ್ನು ನೀನು ನೀಡಿದ್ಯಪ್ಪ,
ಮಹದಾನಿ ಕೂಡಲ ಸಂಗಂಗೆ ಎಂಥ ದೊಡ್ಡ ದಾನಿದ್ದಿ ನೀನು, ಇಷ್ಟೆಲ್ಲ ದಾನವನ್ನು ನಮಗೆ ಕೊಟ್ಟಿದ್ದಿ, ನಿನ್ನ ದಾನಗಳನ್ನು ನಾವು ಸ್ವೀಕರಿಸುತ್ತೇವೆ, ಪ್ರತಿಯಾಗಿ ನಿನಗೆ ನಾವು ದಾತೃಗಳಿಗೆ ನಾವು ಕೃತಜ್ಞತೆ ಸಲ್ಲಿಸಲ್ಲ, ಕೃತಜ್ಞರಾಗಿದ್ದೇವೆ. ಕೃತಜ್ಞತೆ ಎನ್ನುವುದೇ ನಿಜವಾದ ಪೂಜೆ. ಲೌಕಿಕ ದೃಷ್ಟಿಯಿಂದ ಹೇಳುವಾಗ ನೀವು ಕಷ್ಟವಿದ್ದಾಗ ನೀವು ಯಾರಾದರೂ ಸಹಾಯ ಮಾಡಿದರೆ ಆಗ ನೀವು ಏನಂತೀರಿ, ಕೃತಜ್ಞತೆ ಹೆಂಗೆ ಸಲ್ಲಿಸ್ತೀರಿ? ಏನ್ ಗೊತ್ತಾ, ನಾವು ಬಹಳ ಕಷ್ಟವಿದ್ದೀವಿ, ಸಾರಾರ್ಥ ಸಹಾಯ ಮಾಡಿದ, ಆಗ ಅವನು ಹೊಟ್ಟೆ ಸಣ್ಣಗಾಗಲಿ, ಅವನ ಸಂಪತ್ತಿನ ಮನೆಬಿಟ್ಟು ಅವನು ಬಳ್ಳಿ 100 ಹಬ್ಲಿ ಅಂತ. ಯಾರಾದ್ರೂ ನೀವು ಕಷ್ಟಕ್ಕಾಗಿ ಸಹಾಯ ಮಾಡಿದ್ರೆ ಅವನು ಏನಂತೀರಿ, ಅವನ ಸಂಪತ್ತನ್ನು ನೆನಬೇಕಂತೀರಿ, ಅವನು ಬಳ್ಳಿ 100 ಹಬ್ಲಿ ಅಂತೀರಿ, ಅವನು ಹೊಟ್ಟೆ ಸಣ್ಣಗಾಗಲಿ ಅಂತೀರಿ ಅಂತ ನಿಂತೇಳಿ. ಹಂಗಾರೆ ನೆನೆಸುವಾಗ ಅವನು ಸಂಪತ್ತನ್ನು ನೆನೆಸ್ಬೇಕಂದ್ರೆ ಇಷ್ಟೆಲ್ಲ ದಾನ ನೀಡಿದಂತ ಪರಮಾತ್ಮನ ಯಾವ ನೆನಬೇಕು, ಸಂಪತ್ತಿನಾಗ ನೆನಬೇಕು. ದಿನಾಲು ಬೆಳಗಿನ ಜಾಗದಲ್ಲಿ ಮೊದಲು ದೇವನನ್ನು ಸ್ಮರಿಸಬೇಕು. ಇದು ಮೊದಲನೇ ಕಾಯ್ತಾನೆ. ಇದರ ಶಾಸ್ತ್ರ ಅದು ಬಸವಣ್ಣ ಬಹಳ ಚಂದ ಹೇಳ, ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪು ಅಪಮೃತ್ಯು ಕಾಲ ಕರ್ಮಗಳಯ್ಯ, ಲಿಂಗ ಪೂಜೆಯ ಮಾತ ದುರಿತ ಬಂಧನ ಶಂಭು ನಿಮ್ಮ ಹೆರಲಿಂಗದ ಕಂಡು ನೋಡಿ ತಮ್ಮ ಸಂಪತ್ತಿ ಆಗದೆ. ಅದು ಸುಪ್ರಭಾತ ಸಮಯದಲ್ಲಿ ಬೆಳಗಿನ ಜಾವದಲ್ಲಿ ಲಿಂಗವನ್ನು ದೇವನಿಗೆ, ದೇವನನ್ನು ಅರ್ತಿಯಲ್ಲಿ ನೆನೆದರೆ ಭಕ್ತಿಯಿಂದ, ಶ್ರದ್ಧೆಯಿಂದ, ಪ್ರೇಮದಿಂದ ನೀವು ನೆನೆಸಿದರೆ ಕಾಲ ಕರ್ಮ ಅಪಮೃತ್ಯುಗಳು ತಪ್ಪುವವು. ಲಿಂಗ ಪೂಜೆಯ ಮಾತ ದುರಿತ ಬಂಧನ ರೂಟ, ಶಂಭು ನಿಮ್ಮಯ ನೋಟ ಹೆರಲಿಂಗದ ಕಂಡೇಟ. ನಿರ್ನಿಮೇಷ ದೃಷ್ಟಿಯಿಂದ ದೇವನನ್ನು ನೀವು ಭಜಿಸಿದರೆ, ಧ್ಯಾನಿಸಿದರೆ ಕರ್ಮ ನಿರ್ಮೂಲವಾಗುತ್ತದೆ. ದಿನಾಲು ತಪ್ಪದೆ ಬೆಳಗಿನ ಜಾಗವನ್ನು ಮಾಡುವಷ್ಟು ಜನ ಎಷ್ಟಿದ್ದಾರೆ, ಇದನ್ನು ತಾವು ಮಾಡಿ ಇದು ಮೊದಲನೇ ಕಾಯ್ತಾನೆ. ಇಷ್ಟೆಲ್ಲವನ್ನೂ ನಮಗೆ ನೀಡಿದಂತಹ ಪರಮಾತ್ಮನ ಉಪಕಾರವನ್ನು ಸ್ಮರಿಸುವುದು, ಅವನನ್ನು ಚಿಂತನೆ, ಅವನ ಪೂಜೆ, ಅವನ ಧ್ಯಾನ, ಇದಕ್ಕಿಂತ ಹೆಚ್ಚು ನೀರು ನಮ್ಮ ಕಡೆ ನಾವು ಕೇಳುವುದಿಲ್ಲ. ಇದು ಮೊದಲನೇ ಕಾಯಕ. ದೇವರ ಋಣವನ್ನು ತಿಳಿಸುವುದು ನಮ್ಮ ಮೊದಲನೇ ಕಾಯಕ. ದೇವನು ಇಂಥ ಕರುಣಾಳಿದ್ದಾನಲ್ಲ, ಅವನ ಲಕ್ಷಣ ಏನು? ಹಿ ಗಿವ್ಸ್ ಅಂಡ್ ಫಾರ್ ಗಿವ್, ಕೊಡುತ್ತಾನೆ ಕ್ಷಮಿಸುತ್ತಾನೆ. ದೇವನು ಕೊಟ್ಟು ಕ್ಷಮಿಸುತ್ತಾನೆ, ಮಾನವ ಮ್ಯಾನ್ ಗೆಟ್ಸ್ ಅಂಡ್ ಫಾರ್ ಗೆಟ್. This is the difference between human nature and divine nature. And he who gives and forgives is nearer to God. So what is the difference between man and God? God gives and forgives. ಕೊಡುತ್ತಾನೆ ಮಹಾರಾಜ ಕೂಡ ಕೊಡುವುದೊಂದೇ ಗೊತ್ತಾನೆ, ಅಲ್ಲದೆ ಕ್ಷಮಿಸುತ್ತಾನೆ. ನಾವು ಮಾಡಿದ ತಪ್ಪುಗಳೆಲ್ಲೂ ಶಿಕ್ಷೆಯನ್ನೇ ಕೊಡಲು ಅವ್ರು ನಾವು ಎಲ್ಲಿ ಯಾವ್ದು ತಪ್ಪಲ್ಲಿ ಎಸಗಿಸಬಾರೆ, ಕ್ಷಮಾಶೀಲ, ಬಹಳ ಕ್ಷಮಿಸುತ್ತಾನೆ. God gives and forgives. ಅವನು ಕೊಡುತ್ತಾನೆ ಕ್ಷಮಿಸುತ್ತಾನೆ. ಅವನು ಕೊಟ್ಟು ಕ್ಷಮಿಸುತ್ತಾನೆ, ಮಾನವ ಕೊಂಡು ಮರೆಯುತ್ತಾನೆ. He gets and forgets. And he who gives and forgives is nearer to God. ಆದ್ರಿಂದ ದೇವನ ಗುಣಗಳನ್ನು ನಾವು ಮೈಗೂಡಿಸಿಕೊಳ್ಳಬೇಕಾದ್ರೆ ದೇವನಿರುವಂತಹ ಕ್ಷಮಾಗುಣ ಮತ್ತು ದಾನಗಳು ಎರಡನ್ನೂ ನಾವು ಅಂಗೀಕರಿಸಿಕೊಂಡ್ರೆ ಜೀವನ ಸಮೀಪಿಸಿದಾಗ ಪರಮಾತ್ಮ ಇಂಥ ಕ್ಷಮಾಶೀಲ, ಇಂಥ ಕರುಣಾಳವಾಗಿದ್ದಾನೆ. ನಿನ್ನ ಕರುಣೆಯ ಕಿರಣ ಚೆಲ್ಲಲು ಆಯಿತನಗದು ಎಚ್ಚರ, ನಿನ್ನ ಕರುಣೆಯ ಕಿರಣ ಚೆಲ್ಲಲು ಆಯಿತನಗದು ಎಚ್ಚರ, ಮುಗಿದ ಮುಚ್ಚಿದ ಸಪ್ತ ಕಮಲಗಳರಳಿ ನಿಂತವು ನಿಚ್ಚರ. ಪರಮಾತ್ಮನ ಒಂದೇ ಒಂದು ಅಪಾರವಾದ ಕರುಣೆಯ ಕಿರಣವಿದ್ರೆ ಜಡವಾದ ಜೀವನದಲ್ಲಿ ಚೇತನ ಉತ್ಪನ್ನವಾಗಿ ಮಾನವನಲ್ಲಿ ಸುಪ್ತವಾಗಿ ಗುಪ್ತವಾಗಿರುವಂತಹ ಸಪ್ತ ಚಕ್ರಗಳನ್ನೂ ಜಾಗೃತಗೊಳ್ಳುತ್ತವೆ. ಆ ಚಕ್ರದಲ್ಲಿ ಅಡಿಕೊಂಡಂತಹ ಜೀವ ಶಕ್ತಿ ಜಾಗೃತವಾಗುತ್ತದೆ. ಕರುಣಾ ಶಕ್ತಿ ಸಿಂಗಲ್ ರೇ ಆಫ್ ಹಿಸ್ ಬ್ರೈನ್. ನಿನ್ನ ಕರುಣೆಯ ಕಿರಣ ಚೆಲ್ಲಲು ಆಯಿತನಗದೆ ಎಚ್ಚರ, ನಿನ್ನ ಕರುಣೆಯ ಕಿರಣ ಚೆಲ್ಲಲು ಆಯಿತನಗದೆ ಎಚ್ಚರ, ಮುಗಿದ ಮುಚ್ಚಿದ ಸಪ್ತ ಕಮಲಗಳರಳಿ ನಿಂತವು ನಿಚ್ಚರ. ನಲದಯದಲ್ಲಿದು ಮುಗಿಲಿನುದ್ದಕ್ಕೂ ನಿಲುಕಲಾರದ ಭವ್ಯನು, ನಲದಯದಲ್ಲಿದು ಮುಗಿಲಿನುದ್ದಕ್ಕೂ ನಿಲುಕಲಾರದ ಭವ್ಯನು, ಹೇಮಕಾಂತಿಯ ತೂರಿ ನೀತಿಯ ಪರಮ ಪುರುಷನು ದಿವ್ಯನು. ನಿನ್ನ ಕರುಣೆಯ ವರುಣ ನಿಲಯದ ದಡಕ್ಕೆ ನಿಂತನು ಯಾಚಕ, ನಿನ್ನ ಕರುಣೆಯ ವರುಣ ನಿಲಯದ ದಡಕ್ಕೆ ನಿಂತನು ಯಾಚಕ, ಬಿಂದು ಒಂದನು ಬೇಡ ಬಂದಿಯ ಹನಿಯ ಕಾಣದ ಚಾತಕ. ಏನು ಇರುವುದು ಎಲ್ಲ ನಿನ್ನದು ಎಂಬುದೊಂದೇ ನನ್ನದು, ಏನು ಇರುವುದು ಎಲ್ಲ ನಿನ್ನದು ಎಂಬುದೊಂದೇ ನನ್ನದು, ಬರಿಯ ಕೈಯಲ್ಲಿ ಬರಲು ನಾಚಿಕೆ ಬರಲು ಎಂದಿಗೂ ಇಲ್ಲರು. ನಾಯಕ ನಾಚಬೇಕು ಇರುವುದೆಲ್ಲ ನೀವೇ ಇದ್ದಾಗ ಬರಿಗೆ ಬಂದ್ರೆ ಹೆಸರು ನಾಯಕ ಅಂತ ಯಾಕೆ? ಏನು ಇರುವುದು ಎಲ್ಲ ನಿನ್ನದು ಎಂಬುದೊಂದೇ ನನ್ನದು, ಏನು ಇರುವುದು ಎಲ್ಲ ನಿನ್ನದು ಎಂಬುದೊಂದೇ ನನ್ನದು, ಬರಿಯ ಕೈಯಲ್ಲಿ ಬರಲು ನಾಚಿಕೆ ಬರದು ಎಂದಿಗೂ ಎಲ್ಲರು. ಪ್ರಾಣಗಂಧದ ಜೀವ ಪುಷ್ಪವ ಪಾದಕ್ಕಿಡಲದು ಅರ್ಚನ, ಪ್ರಾಣಗಂಧದ ಜೀವ ಪುಷ್ಪವ ಪಾದಕ್ಕಿಡಲದು ಅರ್ಚನ, ಏನು ಮಾಡುವೆನೆಲ್ಲ ನಿನ್ನಯ ಪಾದಗಳಿಯಲ್ಲಿ ಅರ್ಪಣ. ಈ ಒಂದು ಭಾವನೆ ನಮ್ಮಲ್ಲಿ ನೀಡಿ ಬಂದ್ರೆ ಸಾಕು. ಈ ವಿಶಾಲವಾದ ವಿಶ್ವಾಸ
ಈ ಸೃಷ್ಟಿ ಇದಕ್ಕೊಂದು ಕಲೆಯಂತೆ, ಇದೊಂದು ಪರಮಾತ್ಮನ ಹಸ್ತ ಕೌಶಲ. ಈ ವಿಶಾಲವಾದ ವಿಶ್ವ, ಈ ಅಪಾರವಾದ ಸೃಷ್ಟಿ ಪರಮಾತ್ಮನ ಒಂದು ಹಸ್ತ ಕೌಶಲ, ಅವನದೊಂದು ಲೀಲೆ, ಅವನದೊಂದು ಕಲೆ. ಈ ವಿಶಾಲವಾದ ವಿಶ್ವ ಒಂದು ಕಲೆಯಾದರೆ ಪರಮಾತ್ಮನು ದಿವ್ಯ ಕಲಾ ಕೋವಿದ. ಇಫ್ ದಿಸ್ ವರ್ಲ್ಡ್ ಪ್ರೊಸೆಸ್ ಇಸ್ ಅನ್ ಆರ್ಟ್, ಗಾಡ್ ಇಸ್ ದ ಡಿವೈನ್ ಆರ್ಟಿಸ್ಟ್. ಇದನ್ನೊಂದು ನಾವು ದಿವ್ಯ ಕಲೆಯನ್ನು ಭಾವಿಸಿದರೆ ಪರಮಾತ್ಮನು ದಿವ್ಯ ಕಲಾ ಕೋವಿದ. ಒಂದೇ ಕಾಗದದಲ್ಲಿ ಒಂದೇ ಬಣ್ಣದಿಂದ ಒಂದೇ ಕುಂಚು ಹಿಡಿದು ಚಿತ್ರಕಾರನು ನೂರಾರು ಚಿತ್ರವನ್ನು ಚಿತ್ರಿಸುತ್ತಾನೆ. ಸಪ್ತ ಸ್ವರಗಳಿಂದ ಗಾಯಕರು ನೂರಾರು ರಾಗಗಳನ್ನು ನಿರ್ಮಿಸುತ್ತಾರೆ. 7 ತಂತಿಗಳ ಸಿತಾರದಿಂದ ಹಲವಾರು ಭಾವಗಳನ್ನು ಕಲ್ಪಿಸುತ್ತಾರೆ. ಕೇವಲ 50 ಅಕ್ಷರಗಳಂತಹ ಸಾಹಿತ್ಯದಲ್ಲಿ ನೂರಾರು ವಿಚಾರಗಳು ವ್ಯಕ್ತ ಮಾಡಲ್ಪಡುತ್ತವೆ. ಹಾಗೆ ಪರಮಾತ್ಮನು ಒಂದೇ ಒಂದಾದ ಶಕ್ತಿಯ ಆವಿರ್ಭಾವ. ಅನಂತ ವಸ್ತುಗಳಿಂದ ಅನಂತ ವೃತ್ತಿಯನ್ನು ಕೂಡಿದಂತಹ ವಿಶಾಲವಾದ ವಿಶ್ವ ಪರಮಾತ್ಮನ ಒಂದೇ ಒಂದಾದ ಶಕ್ತಿಯ ಆವಿರ್ಭಾವ. ಈ ಸೃಷ್ಟಿಯ ಸೊಬಗನ್ನು ಸವಿಯನ್ನು ಸವಿಯಬೇಕಾದರೆ ನಾವು ಸೃಷ್ಟಿಕರ್ತನ ಕೌಶಲವನ್ನು ಅರಿಯಬೇಕು. ಆ ಸೃಷ್ಟಿಕರ್ತನ ಕೌಶಲ ಅರಿಯೋದಂದ್ರೆ ಭಕ್ತಿಯನ್ನು ಮಾಡಬೇಕು. ಭಕ್ತಿ, ಪೂಜೆ, ಧ್ಯಾನಗಳಿಂದ ನಾವು ದೇವರ ಋಣವನ್ನು ತೀರಿಸಬೇಕು. ಎರಡನೇ ಪಿತೃಋಣ. ಇಲ್ಲಿ ಪಿತೃಗಳು ತಾಯಿಯಿಂದ ಬರ್ತಾರೆ. ಉಪನಿಷತ್ತಿನೆಲ್ಲ ಮಾತೃದೇವೋ ಭವ, ಪಿತೃದೇವೋ ಭವ, ಅತಿಥಿ ದೇವೋ ಭವ, ಆಚಾರ್ಯ ದೇವೋ ಭವ ಇಂತಹ ಮೊದಲನೇ ದೇವರು ಯಾರನ್ನ ತಾಯಿ, ಮತ್ತೆ ಮೊದಲನೇ ದೇವರು ತಾಯಿ. ಹಾಗೆ ಮೊತ್ತ ಮೊದಲಿದ್ರು ತಾಯಿ. ಕಾರಣ ತಾಯಿಯಲ್ಲಿರುವಷ್ಟು ತ್ಯಾಗ, ತಾಯಿಯಲ್ಲಿರುವಷ್ಟಿರುವಂತಹ ಸಹನಶೀಲತೆ ತಾಯಿಯಲ್ಲಿಲ್ಲ. ತಾಯಿ ತ್ಯಾಗದ ಮೂರ್ತಿ, ಪರೋಪಕಾರದ ಪುತ್ಥಳಿ. ತಾಯಿ ದೇವರೆಂದು ವೇದ ಬಾಯಿ ಬಿಟ್ಟು ಹೇಳುತ್ತೀರು, ತಾಯಿ ದೇವರೆಂದು ತಿಳಿದರೆಲ್ಲರರಿಯರು, ತಾಯಿ ದೇವರೆಂದು ತಿಳಿದರೆಲ್ಲರರಿಯರು. ಮನೆಯ ಮೊದಲ ಪಾಠಶಾಲೆ ಜನನಿ ತಾನೆ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರ ಧನ್ಯರು, ಘನತೆಯಿಂದಲವರು ಬಾಳರೆಂತ ನುಡಿವರು. ನಿಮ್ಮ ಪಾಠಶಾಲೆ ಯಾವುದು? ಮನೆಯ ಮೊದಲ ಪಾಠಶಾಲೆ, ತಾಯಿಯೇ ಮತ್ತು ಮೊದಲನೇ ಗುರು. ನಮ್ಮ ವಿದ್ಯೆ ಇಲ್ಲಿಂದ ಆರಂಭ ಆಗ್ತದೆ. ಅದಕ್ಕೆ ನಮ್ಮ ಮಾತೃಭಾಷೆ ಅಂತ ನಾವು ಪಿತೃಭಾಷಾ ಅಂದ್ರೆ ತಾಯಿಯ ತೊಡಲಿಗೆ ಮಗು ದೊಡ್ಡವನಾಗ್ತಾನಲ್ಲ, ತಾಯಿ ಮೊದಲನೇದು. ಮನೆಯ ಮೊದಲ ಪಾಠಶಾಲೆ ಜನನಿ ತಾನು ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರ ಧನ್ಯರು, ಘನತೆಯಿಂದಲವರು ಬಾಳರೆಂತ ನುಡಿವರು. ಹತ್ತೆಯಲ್ಲಿ ಹೊತ್ತು ತಾಯಿ ಜಟ್ಟದಷ್ಟು ಕಷ್ಟವನ್ನು ಗಟ್ಟಿ ಮನದಿ ತಾಳ್ವಳಂತೆ ಕಂದಗೋಸಿದ, ಬಿಟ್ಟು ತಾಳ್ವಳವರು ಬಂದ ದುಃಖವ. ಏನಪ್ಪಾ ತಾಯಿ 9 ತಿಂಗಳು ಹೊತ್ತು ಮಗುಗಾಗಿ ಎಷ್ಟು ಕಷ್ಟ ಸಹಿಸ್ತಾರೆ. ತಾಯಿ ಹೊತ್ತಿನ ಮಗು ಮೂಡಿದೊಡನೆ ನನ್ನ ಮಗುವಿಗೆ ಏನೋ ಅಪಾಯ ಬೇಕು, ಬಾಯಿ ಕಟ್ಟಬೇಕು, ಕಷ್ಟ ಸಹಿಸ್ಬೇಕು. ಎಷ್ಟು ಹೊಟ್ಟೆಯಲ್ಲಿ ಹೊತ್ತು ತಾಯಿ ಜಟ್ಟದಷ್ಟು ಕಷ್ಟವನ್ನು ಗಟ್ಟಿ ಮನದಿ ತಾಳ್ವಳಂತೆ ಕಂದಗೋಸಿದ, ಬಿಟ್ಟು ಸುಖವ ತಾಳ್ವಳವರು. ತನ್ನ ಸುಖ ಬಿಡಬೇಕು ಆ ಮಗುವಿನಲ್ಲಿ, ತನ್ನ ಸುಖವನ್ನು ಬಿಟ್ಟು ಮಗುವಿನ ಕಲ್ಯಾಣವೇ ಚಿಂತಿಸಬೇಕು. ಕಂದಗಳಲ್ಲಿ ಬಂದನೆಂದು ನೊಂದುಕೊಂಡು ಬೀಗ ಮಮತೆಯಿಂದ ನಗುತ್ತ ನುಡಿಸುತ್ತ ಮೃತ ಬಿಂದುವರವರು, ಜಂದ ಮನದ ಬೀದಿಗಳಿಸಿ ತಂದಗೊಳಿತರು. ಮುಂದೆ ಆಶೀರ್ವಾದ ಮಾಡ್ತಾರೆ. ಎನ್ನ ಚಿನ್ನ ತಣ್ಣಗಿರಲಿ ಎನ್ನ ಸುಖವ ಪಡೆಯ ಎನ್ನ ಮುದ್ದು ತಂದ ಕೀರ್ತಿ ಪಡೆದು ಬಾಳಲಿ. ಏನಂತ ಹೇಳ್ತಾರೆ ಆ ಮಗು ಬಂದಾಗ ಚಿನ್ನ ರನ್ನ ಮಗು ದೊಡ್ಡವನಾಗ ತಾನು ಆಯುಷ್ಯ ಸದ್ದು. ಎನ್ನ ಚಿನ್ನ ತಣ್ಣಗಿರಲಿ ಎನ್ನ ಸುಖವ ಪಡೆಯ ಎನ್ನ ಮುದ್ದು ತಂದ ಕೀರ್ತಿ ಪಡೆದು ಬಾಳಲಿ. ಎನ್ನು ತಾಚಿಸುವರು ತಾಯಿ ಒಡಲ ಮರುಕವಿ. ತಾಯ ಮಾತಿಗಾಗಿ ರಾಮ ರಾಯತನವ ತೊರೆದು ನಡೆದ ತಾಯ ಸರಿಯ ಬಿಡಿಸ ಕೃಷ್ಣ ಗೊಲ್ಲನಾದನು. ತಾಯ ಮಾತು ನಡೆಸ ಕರ್ಣ ಬಿಲ್ಲ ತೊರೆದನು. ಇವಾಗ ತಮಗೆ ಅರ್ಥ ಆಗ್ತದೆ. ತಾಯ ಮಾತಿಗಾಗಿ ರಾಮ ರಾಯತನವ ತೊರೆದು ನಡೆದ ರಾಮನು ತಾಯಿ ಒಂದೇ ಒಂದು ವಚನ ಕಾಣಿಸಬೇಕಾಗಿ 14 ವರ್ಷ ವನವಾಸ ಹೋಗ್ಬೇಕಾಯ್ತು. ವಚನ ಬದಲಾಗಲಿಕ್ಕೆ ಬರ್ತಿತ್ತು, ಯಾವುದೇ ಪ್ರಶ್ನೆ ಇದ್ದಿಲ್ಲ. ಆದ್ರೆ ಕೇಳಿದ ತಾಯಿ ಅಕ್ಷ ಅದನ್ನ ಪಾಲಿಸೋಣ. 14 ವರ್ಷ ವನ. ತಾಯ ಮಾತ ನಡಿಸೆ ಕೃಷ್ಣ ಗಲ್ಲನಾದನು. ತಾಯಿ ಸೆರೆಮನಿಗಳಿದ್ದಾಗ ಕೃಷ್ಣ ಸೆರೆಮನಿಯಾಸಕ್ತಿ. ತಾಯ ಸರಿಯ ಬಿಡಿಸ ಕೃಷ್ಣ ಗಲ್ಲನಾದನು. ತಾಯ ಮಾತ ನಡಿಸೆ ಕರ್ಣ ಬಿಲ್ಲ ತೊರೆದನು. ಕುಂತಿ ಬಂದು ಕರ್ಣ ಕೇಳಿದಾಗ ಒಂದು ಸತ್ತು ಬಣ ಇನ್ನೊಂದು ಹಾಡು ಅಮ್ಮ ಅದನ್ನ ಪ್ರಾಣ ಹೋಗ್ತಿಂತ ತಿಂದ್ರು ಕೂಡ ಕುಂತಿ ಬಂದು ಕೇಳಿದಾಗ ಆಡ್ಬೇಕು. ನೀವು ವಚನ ಪಾಲಿಸಿದ ಒಂದು ಬಿಟ್ಟು ಬಾಣ ತಿರುಗಿ ಬಿಡುದಿಲ್ಲ. ತಾಯ ಮಾತಿಗಾಗಿ ರಾಮ ರಾಯತನವ ತೊರೆದು ನಡೆದ. ತಾಯ ಸರಿ ಬಿಡಿಸ ಕೃಷ್ಣ ಗಲ್ಲನಾದ. ತಾಯ ಮಾತು ನಡೆಸ ಕರ್ಣ ಬಿಲ್ಲ ತೊರೆದ. ಒಂದು ಬಿಟ್ಟು ಬಾಣ ಮತ್ತೊಂದು ಬಿಡುದಿಲ್ಲ. ಎಲ್ಲವೂ ತಾಯಿ ಹೇಳುವಂತ. ಹೀಗೆ ತಾಯಿಯು ತ್ಯಾಗದ ಪ್ರತೀಕ, ಪರೋಪಕಾರದ ಪುತ್ಥಳಿ. ಮಗುವಿಗಾಗಿ ಏನು ಬೇಕಾದರೂ ತ್ಯಾಗ ಮಾಡ್ತಿದ್ದಾರೆ.
ಮಗುವಿನ ಕಲ್ಯಾಣಕ್ಕಾಗಿ, ಮಗುವಿನ ಚಿಂತನೆಗಾಗಿ, ಮಗುವಿನ ಶ್ರೇಯೋಭಿವೃದ್ಧಿಗಾಗಿ, ಮಗುವಿನ ಶೀಲ ಸಂವರ್ಧನೆಗಾಗಿ ಜೀವ ಸಾಕಿ ಕೊಡುವಂತಹ ಕಷ್ಟ. ಇದಕ್ಕಾಗಿ ತಾಯಿಗಿಂತ ಬಂಧುವಿಲ್ಲ, ಮುಟ್ಟಿಗಿಂತ ರುಚಿಲ್ಲ ಎಂಬ ಒಂದು ದಾರಿ ಬಂದಿದೆ. ಇನ್ನು ತಾಯಿಗಿಂತಲೂ ಅಧಿಕವಾದ ತ್ಯಾಗಮೂರ್ತಿಯಲ್ಲಿದ್ದಾರೆ, ಪ್ರೇಮದ ಪುತ್ರಗಳಿದ್ದಾರೆ. ತಾಯಿಯೂ ಮಗುವಿಗಾಗಿ, ಮಗುವಿನ ಕಲ್ಯಾಣಕ್ಕಾಗಿ, ಮಗುವಿನ ಚಿಂತನೆಕ್ಕಾಗಿ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿದರೆ, ಲೋಕದ ಕಲ್ಯಾಣಕ್ಕಾಗಿ, ಮಾನವರ ಹಿತಕ್ಕಾಗಿ ಸಾಧು ಸತ್ಪುರುಷರು ಸಂತರು ತಮ್ಮ ತನು ಮನ ಧನಗಳನ್ನು ಕಬ್ಬಿನಂತೆ, ಚಿನ್ನದಂತೆ, ಶ್ರೀಗಂಧದಂತೆ ಸಲ್ಲಿಸುತ್ತಾರೆ. ಸತ್ಪುರುಷರು ಲೋಕದ ಕಲ್ಯಾಣಕ್ಕಾಗಿ, ಮಾನವರ ಹಿತಕ್ಕಾಗಿ ತಮ್ಮದನ್ನು ಏನೊಂದು ಇಟ್ಟುಕೊಳ್ಳದೆ ತಮ್ಮ ತನು ಮನ ಧನಗಳನ್ನು ಸಂತೋಷಂಗ ಚಿನ್ನದಂತೆ, ಕಬ್ಬಿನಂತೆ, ಶ್ರೀಗಂಧದಂತೆ ಈ ಮಾತ್ರ ನೆನಪಿರಬೇಕು. ಶ್ರೀಗಂಧವನ್ನು ಕಡಿದು ಪಡೆದು ಬೆಂಕಿಯಲ್ಲಿ ಹಾಕಿ ಕೂಡ ಸುವಾಸನೆ ಕೊಡುವತ್ತು, ದುರ್ವಾಸನೆ ಕೊಡುತ್ತೆ. ತಾಯಿಗಳನ್ನು ಕಡಿದು ನನ್ನ ಬೆಂಕಿಲಿ ಹಾಕಿಬಿಟ್ರಿ ಇದರ ಅರಿವಿಲ್ಲ. ಹಾಗೆ ಬಂಗಾರನ್ನು ಬೆಂಕಿಯಲ್ಲಿ ಹಾಕಿ ನೀವು ಕಡಿದು ಬೆಳೆದು ಸಿಕ್ಕಿ ಅಲ್ಲಿ ಕೂಡ ಇನ್ನೂ ಚಿನ್ನ ಕುಟುಂಬಕ್ಕೆ ಬರುವುದು ಹೊರತು ತನ್ನ ಕಳೆಯನ್ನು ಕೊಡೋದು ಕಳೆ ಗೆಲ್ಲುವುದಿಲ್ಲ. ಕಬ್ಬು ಗಾಣದಲ್ಲಿ ಹಾಕಿ ಹಿಂಡಿ ಹಿಟ್ಟಿ ಮಾಡಿ ಹೋಗೋದು ಸತ್ತಿಸಿ ಬೆಲ್ಲ ಆಯ್ತದೆ ಹೊರತ ವಿಷ ಕೊಡುವುದು ನೋಡಿಲ್ಲ. ಈಗ ಸತ್ಪುರುಷರಿಗೆ ಲೋಕದ ಜನರು ತಿಳಿಯಾಗಿ ಅನಂತ ಕಷ್ಟಗಳನ್ನು ದುಃಖವನ್ನು ಕೊಟ್ಟಾದರೂ ಕೂಡ ಅವರ ಕಷ್ಟ ನಷ್ಟವನ್ನು ಶಾಂತ ಮನಸ್ಸನ್ನು ಸಹಿಸಿ ಅವರಿಗೆ ಪ್ರತಿಯಾಗಿ ಅಕಲ್ಯಾಣವನ್ನು ಚಿಂತಿಸಿ ಮತ್ತೆ ಅವರ ಕಲ್ಯಾಣವನ್ನು, ಅವರ ಹಿತವನ್ನೇ ಚಿಂತಿಸುತ್ತಾ ಅವರ ಹಿತಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ತಮ್ಮ ತನು ಮನ ಧನಗಳನ್ನು ಕಬ್ಬಿನಂತೆ, ಚಿನ್ನದಂತೆ, ಶ್ರೀಗಂಧದಂತೆ ಕಲಿಸಿ. ಇಲ್ಲಿ ಭಾಗವತದಲ್ಲಿ ಒಂದು ಕಥೆ ಬರ್ತದೆ, ಬಹಳ ಸುಂದರ ಕಥೆ. ಭಗೀರಥನ ಹೆಸರು ತಾವು ಕೇಳಿದ್ರು. ಭಗೀರಥ ಪ್ರಯತ್ನ ಅಂತ ಅಲ್ಲ. ಭಗೀರಥನು ತಪಸ್ವಿ ಕುಳಿತ ಗಂಗಾಮಾತಿಯನ್ನು ಭೂಲೋಕಕ್ಕೆ ಕರೆಯುದ್ದಿಷ್ಟ. ಬಹಳಷ್ಟು ದಿವಸ ತಪಸ್ಸು ಕುಳಿತು ಉಗ್ರವಾದ ತಪಸ್ಸು ಮಾಡಿದ ಮೇಲೆ ಗಂಗಾ ಮಾತೆಯನ್ನು ಪ್ರಸನ್ನ ಮಗುವಿನ ತಪಸ್ಸು ಮಾಡ್ಬೇಕು ಅಂತ ಕೇಳಿದ್ರು. ಅಮ್ಮ ನನಗೇನಿಲ್ಲ, ತಾವು ಭೂಲೋಕಕ್ಕೆ ಬರಬೇಕು. ಆಗ ಕುಸುವತ್ತು ಗಂಗಾಮಾತೆ ವಿಚಾರ ಮಾಡುವುದು, ಮಗು ನಾನು ಗಂಗ ಆಕಾಶದಲ್ಲಿ ಬಹಳ ದೂರಿರ್ತೇನೆ. ನಾನು ಭೂಲೋಕಕ್ಕೆ ಬರಬೇಕಾದ್ರೆ ನಾನು ಬರುವಾಗ ಬಹಳ ರಭಸದಿಂದ ಬರ್ತೇನೆ. ಇದು ನಿಜ, ಬಹಳ ರಭಸದಿಂದ ನಾನು ಬರುವಾಗ ಈ ನನ್ನ ರಭಸವನ್ನು ತಡೆಯೋರು ಯಾರು ಅಂತ ಕೇಳ್ತಾರೆ. ಅಮ್ಮ ಶಿವನ ಯಾರ ಅಂತೇಳಿ ತಡಿಬೇಕಲ್ಲ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಶಿವನ ಗಡಿಯಲ್ಲಿ ಗಂಗಾ ಕಟ್ಕೊಂಡಿತ್ತು. ಆ ರಭಸದಿಂದ ಬರುವಾಗ ವಿವೇಕ್ ಗಂಗಾ ಆಕಾಶದಿಂದ ರಭಸದಿಂದ ಗಂಗಾ ಭೂಲೋಕಕ್ಕೆ ಇಳಿದು ಬರುವಾಗ ಆ ರಭಸವನ್ನು ತಡೆಯಲು ಆಗುಲ್ಲ. ಅದೇ ರಭಸದಿಂದ ಆ ಭೂಲೋಕವನ್ನು ಭೂಲೋಕ ಉಳಿಯೋದಿಲ್ಲ. ಆದ್ರಿಂದ ಮಧ್ಯದಲ್ಲೇ ಶಿವನು ತನ್ನ ಜೊತೆಯಲ್ಲಿ ಗಂಗನ್ನು ಕರೆದು ಅದಕ್ಕೆ ಕೇಳ ಬಹುಲೇಖ ಕೇಳ್ತಾರೆ, ಮಗು ವಿವೇಕ್ ಗಂಗಾ ನಾನು ಆಕಾಶದಿಂದ ಭೂಲೋಕಕ್ಕೆ ಇಳಿದು ಬರುವಾಗ ನಾನು ಬಹಳ ರಭಸದಿಂದ ಬರುತ್ತೇನೆ. ಈ ನನ್ನ ರಹಸ್ಯವನ್ನು ತಡೆಯುವವರು ಯಾರು ಅಂದಾಗ ಅಮ್ಮ ಶಿವ ಅಂದ್ರೆ ತಡೆಯುವ ಇನ್ನಾರ್ಗ ಆ ಸಾಮರ್ಥ್ಯ ಅಂತ. ಅದು ನಿಜ. ಆ ದಂಗೆ ಇದ್ದಕ್ಕಿದ್ದಂತಲೇ ಭೂಲೋಕಕ್ಕೆ ಆರಾಧಿಸಿದ್ರೆ ನಾವು ಯಾರು ಇರ್ತಿರ್ಲಿಲ್ಲ. ಮಧ್ಯದಲ್ಲೇ ಶಿವ ಅದರ ತಡೆದು ತನ್ನ ಜೊತೆ ಇಟ್ಟುಕೊಂಡ. ಆಮೇಲೆ ಅವರ ರಹಸ್ಯ ಕಡಿಮೆ ಭೂಲೋಕಕ್ಕೆ ಇಳಿದು ಬಂತು. ಎರಡನೇ ಪ್ರಶ್ನೆ ಕೇಳ್ತಾರೆ, ಮಗು ನಾನು ಭೂಲೋಕಕ್ಕೆ ಬಂದ ಮೇಲೆ ಬಹಳ ಜನ ಅತೀತ ಬೆಳೆಸ್ತಾರೆ. ಹೊಲಸು ಮಾಡ್ತೀವಿ, ನೋಡ್ರಿ ಗಂಗಾ ಅಂತೀವಿ, ಅಲ್ಲೇ ಕಸ ಹೊಡಿತೀರಿ, ಅಲ್ಲೇ ನೀರು ಮೂಡ್ತೀರಿ, ಅಲ್ಲಿ ಏನೂ ಮಾಡ್ತೀರಿ, ಪೂಜಾನ ಮಾಡ್ತೀರಿ, ಅದನ್ನು ಮಾಡ್ತೀರಿ, ಎಲ್ಲ ನಡೆದ. ನಾನು ಭೂಲೋಕಕ್ಕೆ ಬಂದ ಮೇಲೆ ಮಗು ನಮ್ಮೆಲ್ಲ ಅಪೇತ್ರ ಬೆಳೆಸ್ತಾರಲ್ಲ ಅಮ್ಮ, ಸತ್ಪುರುಷರಿಂದ ಆ ಅಪೇತ್ರಿಗೆ ದೂರ ಆಗ್ತೀವಲ್ಲ ಹಂಗಾರೆ ಬರ್ತಾರೆ. ಸತ್ಪುರುಷರ ಸಾಧು ಸ್ಪರ್ಶದಿಂದ ಅಮ್ಮ ಆ ಅಪೇತ್ರವನ್ನು ಹೋಗಿರ್ತದಲ್ಲ ಇನ್ನಾಟಿ ಹೇಳಿ ಬಂದಿದೆ ಒಂದು ಮುಂದಿನ ಭಗಿರುತ್ತೆ ಅಂತ ಹಿಂದಿನ ಗಂಗಾದಲ್ಲಿ ಬಂದು. ಇದು ಸತ್ಪುರುಷರು ತಮ್ಮ ಪಾವಿತ್ರ್ಯದ ಬಲದಿಂದ ಲೋಕದಲ್ಲಿರುವಂತಹ ಈ ಪಾಪದ ಫಲವನ್ನು ದೂರ ಮಾಡಲಿಕ್ಕೆ ಎಷ್ಟು ಸತ್ಪುರುಷರು ಸತ್ತಿರ್ತಾರೆ ಅಷ್ಟು ನಮಗೆ ಲಾಭ. ಸತ್ಪುರುಷ ಸಂಖ್ಯೆ ಕಡಿಮೆ ಆದ್ರೆ ನಮ್ಮ ಪ್ರಪಂಚದ ದುಃಖ. ಇದನ್ನು ನಾನು ನೆನಪಿಡ್ತೇನೆ. ಯಾಕಂದ್ರೆ ನೀನು ತಾಯಿಯಷ್ಟು ಸತ್ಯಾಗದ ಪ್ರತೀಕೋ ಅದಕ್ಕಿಂತಲೂ 10 ಪಟ್ಟು 100 ಪಟ್ಟು 1000 ಪಟ್ಟು ಸತ್ಪುರುಷರು, ಸ್ವಾಮಿಗಳು, ಜ್ಞಾನಿಗಳು, ಸಂತರು, ಶರಣರು ಇವರು ಅದಕ್ಕಿಂತಲೂ ಹೆಚ್ಚಿನ ತ್ಯಾಗದ ಪ್ರತೀಕಗಳು, ಅದಕ್ಕಿಂತಲೂ ಹೆಚ್ಚಿನ ಪರ್ವತ ಪುಸ್ತಕಗಳು. ಇನ್ನು ಮೂರನೇದು ಋಷಿಋಣ. ಋಷಿಗಳ ಹೆಸರು ಬಂದ ಸಂಗರಿಗೆ ಈ ಋಷಿಗಳಿಗೆ ಮಂತ್ರ ದೃಷ್ಟಾರ ಅಂತ ಹೆಸರು. ಮಂತ್ರ ದೃಷ್ಟಾರ ತಮ್ಮ ಧ್ಯಾನವಿದ್ದಾರೆ, ಅವರು ತಮ್ಮ ತಪಸ್ಸಿನಿದ್ದಾರೆ, ಅವರು ತಮ್ಮ ಧ್ಯಾನ ಮಗ್ನವಾದಾಗ ಆ ಧ್ಯಾನದಲ್ಲಿಯೋ ಆ ಏಕಾಗ್ರ ಸ್ಥಿತಿಯಲ್ಲಿಯೋ ಅವರಿಗೆ ಜೀವ ಜ್ಞಾನ ಆಗ್ತದೆ. ಆ ಜ್ಞಾನವನ್ನು ಕಂಡು ಅದು ಇನ್ನೊಬ್ಬರಿಗೆ ಆ ಜ್ಞಾನವನ್ನು ಪೂರೈಸುತ್ತಾ ಜ್ಞಾನ ದಾನ ಮಾಡ್ತಾ ಬರ್ತಾರೆ ಅವರು. ಇದಕ್ಕೆ ಅವರಿಗೆ ಮಂತ್ರ ದೃಷ್ಟಾರ ಅಂತ ಹೆಸರು. ಮಂತ್ರವನ್ನು ಕಂಡವರು. ಅದರಂತೆ ಆ ಋಷಿಗಳು ನೋಡ್ರಿ, ಉಪನಿಷತ್ತಿನಿಂದ ಬರುವಂತ ಋಷಿಗಳು ಎಷ್ಟೋ ಋಷಿ ತಮ್ಮ ಹೆಸರು ಹೇಳ್ಕೊಂಡಿಲ್ಲ. ಅವರು ಇನ್ನು ನಾವು ಏನಾದ್ರು ಪುಸ್ತಕ ಬರಬಾರದು ಹೆಸರು ಹೇಳ್ಕೊಂಡು ನಾವು ಪ್ರಚಾರ ಮಾಡ್ಕೊಳ್ತೇವೆ. ಎಷ್ಟೋ ಋಷಿಗಳು ಯಾವ ಋಷಿ ಈ ಮಂತ್ರ ಬರಬಾರದು ಇನ್ನೂ ಗೊತ್ತಿಲ್ಲ. ಯಾಕೆ ಅವ್ರ ಹೆಸರು ಹೇಳ್ಕೊಂಡಿಲ್ಲ. ಇಷ್ಟೊಂದು ನಿಷ್ಪ್ರವೃತ್ತಿ ಅವರು ಏನು ಪಾರಿ, ನಾನೊಂದು ನಿಮಿತ್ತ ಮಾತ್ರ, ನನ್ನ ಮುಖಾಂತರ ದೇವರನ್ನು ಇಷ್ಟೇ ಹೊರತು ನಾನು ನಿಮಿತ್ತ ಈ ಅರ್ಥ ಇಟ್ಟುಕೊಂಡು ತಮ್ಮ ಆದಂತಹ ಜ್ಞಾನ ತಮ್ಮ ಹೆಸರನ್ನು ಹೇಳ್ಕೊಂಡಿಲ್ಲ, ಕೀರ್ತಿವಾರ್ತಿಗಾಗಿ ಬರಲಿಲ್ಲ. ಆದ್ರೆ ತಮಗೇನು ಜ್ಞಾನ ಆಗ್ತದೆ ಆ ಜ್ಞಾನವನ್ನು ದಾನ ಮಾಡ್ತಾ ಹೋಗಿ ಹೀಗೆ
ಜ್ಞಾನದಾನ ಮಾಡೋರು ಎಲ್ಲರೂ ಋಷಿ ಶಿಕ್ಷೆಯಿಲ್ಲ. ಇಂದಿನ ನಮ್ಮ ನಾಗರಿಕತೆಯು ಈ ಮಟ್ಟಕ್ಕೆ ಬರಬೇಕಾದ್ರೆ ಎಷ್ಟು ಜನ ಯೋಗಿಗಳು, ತ್ಯಾಗಿಗಳು, ಕವಿಗಳು, ಕಲಾವಿದರು, ಇಂಜಿನಿಯರು, ಗಣಿತಜ್ಞರು, ಪ್ರಾಧ್ಯಾಪಕರು ಪ್ರಯತ್ನ ಪಟ್ಟಿಲ್ಲ. ಆ ಜ್ಞಾನದಾನ, ಜ್ಞಾನ ಸಂಸ್ಕೃತಿ ಅಲ್ಲ ಅಥವಾ ಇಲ್ಲಿ ತಿಳ್ಕೊಂಡೇ ನಮ್ಮ ನಾಗರಿಕತೆ. ಆದ್ರಿಂದ ಈ ನಾಗರಿಕತೆಯ ವೈಭವವನ್ನು ಇಂದು ನಾವು ಅನುಭವಿಸಲಿಕ್ಕೆ ಕಾರಣರಾದವರು ಇದಕ್ಕೆ ಹಿಂದೆ ಎಷ್ಟು ಜನ ತ್ಯಾಗಿಗಳು, ಯೋಗಿಗಳು, ಅನುಭಾವಿಗಳು, ಕವಿಗಳು, ಸಂತರು, ಕಲಾವಿದರು ಇವರೆಲ್ಲರೂ ಅದಕ್ಕೆ ಸಹಾಯ ಮಾಡಿದ್ದಾರೆ. ಇವರೆಲ್ಲರ ಜ್ಞಾನದ ಸಹಾಯದ ಪ್ರಭಾವದ ಹಿಂದಿನ ಈ ನಾಗರಿಕ ಬಗ್ಗೆ ನಾವು ಬಂದೇವೆ. ಆಮೇಲೆ ಇವರೆಲ್ಲರೂ ಸೇರಿದವರು. ಹಾಗಾಗಿ ನಾವೇನ್ ಮಾಡಬೇಕು, ನಮಗೇನಾದ್ರೂ ಜ್ಞಾನವಾಗಿದ್ರೆ ಆ ಜ್ಞಾನದಿಂದ ಅದನ್ನು ನಾವು ಹಂಚಬೇಕು. ನೀವು ಪುಸ್ತಕ ಬರೆದಾದ್ರೂ ಮಾಡ್ರಿ, ಇನ್ನೊಬ್ಬರಿಗೆ ಜ್ಞಾನದಾನವನ್ನೇ ಮಾಡಬೇಕು. ಅಂತೂ ಈ ಜ್ಞಾನದ ಸಂತತಿ ಅವ್ಯಾಹತವಾಗಿ ನಡೆದು ಬರಬೇಕು. ಇಲ್ಲದಿದ್ರೆ ನಾಗರಿಕತೆ ಹರಿಗಡೆಗೆ ಹೋಗುತ್ತಿದೆ. ನಾಗರಿಕತೆಯು ಹರಿಗಡೆಗೆ ಹೋಗದಂತೆ ಅವ್ಯಾಹತವಾಗಿ ಸಾಗಬೇಕಾದ್ರೆ ಯಾವಾಗಲೂ ಜ್ಞಾನವನ್ನು ನಾವು ದಾನ ಮಾಡಬೇಕು. ನಮಗಿದ್ದ ನಮ್ಮಲ್ಲಿ ಉಳಿಯದೆ ಇನ್ನೊಬ್ಬರಿಗೆ ಜ್ಞಾನದಾನವನ್ನು ನಾವು ಮಾಡುತ್ತಾ ಹೋಗಬೇಕು. ಇದು ಋಷಿಗಣ. ಹೀಗೆ ನಾವು ಜ್ಞಾನದಾನ ಮಾಡುವುದು ಋಷಿಗಣವನ್ನು ತೀರಿಸಿದಂತೆ. ಆ ನಂತರ ನೃಋಣ. ನೃಋಣ ಅಂದ್ರೆ ನರರಿಗೆ. ನಮ್ಮಲ್ಲಿ ಅತಿಥಿ ಅಂತ ಒಂದು ಶಬ್ದ ಇದೆ. ಅತಿಥಿ ಸತ್ಕಾರ ಅಂದ್ರೆ ನೃಋಣ ಇದ್ದಂಗೆ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತ ಅಂದ್ರೆ ಅತಿಥಿಯನ್ನು ಕೂಡ ನಾವು ದೇವರನ್ನು ತಿಳಿತೇವೆ. ಇದು ಭಾರತೀಯ ಸಂಸ್ಕೃತಿ ಮುಖ್ಯ ಲಕ್ಷಣ. ಅತಿಥಿ ಅನ್ನೋ ಶಬ್ದ ಹೇಗೆ ಬಂತ್ರಿದು? ತಿಥಿ. ತಿಥಿ ಅಂದ್ರೆ ವಾರ, ನಕ್ಷತ್ರ, ಗಡಿ, ಇದಕ್ಕೆ ತಿಥಿ ಅಂತೇವೆ ನಾವು. ಯಾವ್ದಾದ್ರು ಒಂದು ಕಾರ್ಯ ಮಾಡುವಾಗ ನಮ್ಮಲ್ಲಿ ಒಂದು ತಿಥಿ ನೋಡಿ ಮಾಡೋದು ಈಜಿ ಅದ. ಒಂದು ತಿಥಿ, ಒಂದು ವಾರ, ಒಂದು ಮಿತಿ, ಒಂದು ಗಡಿಗೆ ನೋಡೋದು. ತಿಥಿ ಅಂದ್ರೆ ಒಂದು ನಿಯಮಿತ ಸಮಯ ಅಂತ ಅರ್ಥ ಆಗ್ತದೆ. ಅತಿಥಿ ಅಂದ್ರೆ ಆ ನಿಯಮಿತ ಸಮಯ ತಪ್ಪು ಯಾರು ಮಾತ್ರ ಅತಿಥಿ ಇಷ್ಟೇ. ಹೌದು, ಇನ್ನೂ ದಿನ 11 ಗಂಟೆ ಊಟ ಮಾಡ್ತೀನಿ ತಿಳ್ತಾರೆ. ಸರಿ, ನೀವೆಲ್ಲ ಆಫೀಸರ್ಸ್ 10 ಊಟ ಮಾಡಿ ಹೋಗ್ಬಿಡ್ತೀರಿ. 11 ಗಂಟೆಗೆ ನಿಮ್ಮ ಮನೆಯವ್ರಿಗೆ ಏನು ಇದೆಲ್ಲ ತಾವು ಮುಗಿಸ್ಬಿಟ್ಟಿರ್ತೀವಿ. 12 1 ಗಂಟೆಗೆ ಅವ್ರು ಆಕಸ್ಮಿಕವಾಗಿ ಯಾರಾದ್ರು ಬಂದ್ರೆ ಅವ್ನು ಅತಿಥಿ. ಆ ಸಮಯ ತಪ್ಪಿಸ್ಕೊಂಡ, ಊಟ ಸಮಯ ತಪ್ಪಿಸ್ಕೊಂಡ ಅತಿಥಿ. ಅವನನ್ನು ಕೂಡ ನೀವು ದೇವರನ್ನು ತಿಳ್ಕೊಂಡೇ ಭಾವಿಸಬೇಕು ಅನ್ನುವಂತಹ ಭಾವನೆಗಷ್ಟು ಉದಾತ್ತವಾಗಿಯೇ ಭಾರತೀಯ ಸಂಸ್ಕೃತಿಯಲ್ಲಿ ನೋಡ್ಬೇಕಪ್ಪ. ಅತಿಥಿ ದೇವೋಭವ, ತಿಥಿ ತಪ್ಪಿಸಿಕೊಂಡ ದೇವರ. ಈಗಿನವರಿಗೆ ಯಾರ್ದಂತೆ ನಮ್ಮ ಊರಾಗೆ ಎಲ್ಲ ಊರು ಆಗ್ಬೇಕು, ಆರಾಮ್ ಮಾಡ್ಕೊಳ್ಬೇಕಂದ್ರೆ ದೇವ್ ಬಂದು ಭಾವನೆ ಹಿಂಗಾಗ್ಬೇಕಂದ್ರೆ ಈಗಿನ ಜನರು ಭಾವನೆ ಹಿಂಗ. ಅದು ನಿಜವಾಗಿ ನಮ್ಮಲ್ಲಿ ಅತಿಥಿ ದೇವರು. ತಿಥಿ ತಪ್ಪಿಸಿ ಬಂದರೂ ಕೂಡ ದೇವರು ಸಮಾನ. ಇವು ಕೆಲವು ಹೀಗಾಗ್ಬಿಡ್ತಾರೆ. ಏನಂದ್ರೆ ಈ ಪಾಶ್ಚಿಮಾತ್ಯ ಸಂಸ್ಕೃತಿ ಪ್ರಭಾವದಿಂದ ನಮ್ಮ ಜೀವನದಲ್ಲಿ ನಮ್ಮ ಸಂಸ್ಕೃತಿ ಬಹಳ ಇಷ್ಟು ಮಾರ್ಪಾಟವಾಗಿದೆ. ಉದಾಹರಣಾರ್ಥ ನಿಮಗೆ ಹೇಳೋದು ಒಂದು 2 ನಿಮಿಷ ಹೇಳ್ತೀನಿ. ಅದು ಬಹಳ ಸಣ್ಣ ಉದಾಹರಣೆ, ಆದ್ರೆ ಪರಿಣಾಮ ಎಷ್ಟಾಗಿದೆ. ನಮ್ಮಲ್ಲಿ ಏನಿದೆ ಮಾತೃದೇವೋಭವ ಅಂತೇವೆ. ತಾಯಿ ತಂದೆಗೆ ಬಹಳ ಬೆಲೆ ಇದೆ. ಆದ್ರೆ ತಾಯಿ ತಂದೆಗೆ ನಾವು ದೇವರನ್ನು ತಿಳ್ತೀವಿ, ತಾಯಿ ತಂದೆಗೆ ನಾವು ಬೆಲೆ ಕೊಡ್ತೇವೆ. ಆದ್ರೆ ಪಾಶ್ಚಿಮಾತ್ಯ ಸಂಸ್ಕೃತಿ ನಮ್ಮ ಮೇಲೆ ಬಂದ ಮೇಲೆ ನೀವು ನೌಕರದಾರ ಜನರು ಬಂದ್ರಲ್ಲ, ಸರ್ಕಾರದಲ್ಲಿ ನೀವು ನೌಕರಿ ಕೊಟ್ಟರು, ನಿಮಗೆ ಇನ್ನೊಂದು ಮತ್ತೊಂದು ಕಡೆ ವರ್ಕ್ ಮಾಡ್ತಾರೆ. ಒಂದು ಕಡೆಯಿಂದ ಮತ್ತೊಂದು ಕಡೆ ನಿಮ್ಗೆ ವರ್ಕ್ ಮಾಡುವಾಗ ನೀವೆಲ್ಲ ಕುಟುಂಬ ಸಹಿತ ಹೋಗ್ಬೇಕಾದ್ರೆ ನಿಮಗೆ ನೀವು ಹೋಗ್ರಿ, ನಿಮ್ಮ ಮಕ್ಕಳಿಗೆ ಎಷ್ಟೇ ಅವರಿಗೆ ಸೀರೆ ಕೊಡ್ತಾರೆ ಹೊರತು ನೀವು ಪರಿಚಯ ಕೊಡೋದಿಲ್ಲ. ಪರಿಣಾಮ ಏನಾಗ್ತದೆ? ಇದು ಪರಿಣಾಮ ಅರ್ಥಾತ್ ತಂದೆ ತಾಯಿಗಳು ಹೊರ ಹಾಕಲ್ಲ. ನಿಮ್ಮ ಸಂಸ್ಕೃತಿ ಹೇಳ್ತದೆ ಮಾತೃದೇವೋ ಕುಟುಂಬ, ಅದ್ರ ಹೇಳ್ತದೆ ಸತಿ ದೇವೋಭವ. ನಿಮ್ಗೆ ನಿಮಗೆ ಆಫೀಸರಲ್ಲಿ ನಿಮ್ಗೆ ಟ್ರಾನ್ಸ್ಫರ್ ಆಗ್ತದೆ. ಇಲ್ಲಿಂದ ಟ್ರಾನ್ಸ್ಫರ್ ಆದಾಗ ನೀವು ಸಿಎ ಪ್ಲೇ ಮಾಡ್ತೀವಿ. ಸಿಎ ಪ್ಲೇ ಮಾಡುವಾಗ ನೀವು ತಂದೆ ತಾಯಿ ಸಿಎ ಪ್ಲೇ ಮಾಡ್ಲಿಕ್ಕೆ ಬರ್ಬಂದಿಲ್ಲ. ನೀವು ಕಾಣ್ ಪ್ಲೇನ್ ನೀವು ಹೆಂಡ್ರಿ ಕೊಡ್ತಾರೆ, ನೀವು ತಂದೆ ತಾಯಿ ಕೊಡುವುದು ಒಬ್ಬ. ಅಂದ್ರೆ ಸಿಎಗೆ ನಮ್ಮ ಸಂಸ್ಕೃತಿ ಏನೇನು ಪ್ರಭಾವ ಬೀಳ್ತದೆ. ಸಿಎಗೆ ಈ ಪಾಶ್ಚಾತ್ಯ ಪ್ರಭಾವ ಭಾರತೀಯ ಸಂಸ್ಕೃತಿ ಸಿಎ ಬಹಳಷ್ಟು ಪರಿಣಾಮ ಆಗಿ ಆ ಸಂಸ್ಕೃತಿ ಬಲವಾಗಿ ಸತ್ತಾರೆ. ದೂರಣ ಅಂದ್ರೆ ಅತಿಥಿ ದೇವೋಭವ. ಅತಿಥಿಗಳ ಸತ್ಕಾರ ಮಾಡುವುದು ಜೀವನವೇ, ಅದನ್ನು ನಾವು ತೀರಿಸಬೇಕು. ಅಲ್ಲದೆ ನೋಡ್ರಿ, ನಮ್ಮ ಸಮಾಜದೊಳಗೆ ನಮ್ಮ ಕುಟುಂಬದೊಳಗೆ ಅಂಗ ಜೀವನರು, ಅವ್ಯ ಜೀವನರು ಇದ್ದವರು ನಮ್ಮ ಮೇಲೆ ಪರಾಜಯ ಅಂತವರ ಸ್ಥಿತಿಯನ್ನು ನಾವು ಮಾಡಬೇಕು. ಆ ನಂತರ ಭೂತರನ್ನ ನಮ್ಮ ಜೀವನಕ್ಕಾಗಿ ನಾವು ಎತ್ತು, ಎಮ್ಮೆ, ಆಕಳ, ಕಿವಿ ಇವೆಲ್ಲವೂ ಸಾಕ್ತವಲ್ಲ, ಇವುಗಳಿಗೂ ನಾವು ನೆರವು ಪಡಿತೀವಲ್ಲ, ಇವುಗಳಿಗೂ ನಾವು ಸೀರೆಯನ್ನು ಸಲ್ಲಿಸಬೇಕು. ಇವುಗಳಿಗೂ ನಾವು ಪ್ರಕೃತಿ ಭಾವ ಸಲ್ಲಿಸಬೇಕು. ಇದೆಲ್ಲ ವಿಶಾಲ ಸ್ಥಿತಿ ಉಂಟಾಗ್ತದೆ. ಈ 5 ಋಣಗಳಾದ ಮೇಲೆ ಇನ್ನು ಕೊನೆಯದು ರಾಷ್ಟ್ರ ಋಣ. ಇನ್ನು ಬಂದವರು ನಮ್ಮ ರಾಷ್ಟ್ರ ಧರ್ಮ. ನಾನು ಇನ್ನೂವರೆಗೆ ಹೇಳಿದ ಇಂಟ್ರೊಡಕ್ಷನ್ ನಿಮ್ಗೆಲ್ಲ ಆರಂಭ ಆಗ್ತದೆ. ರಾಷ್ಟ್ರ ಋಣ, ನಾವು ರಾಷ್ಟ್ರವನ್ನು ತೀರಿಸುತ್ತಿದ್ದೇವೆ. ರಾಷ್ಟ್ರ ಋಣವನ್ನು ತೀರಿಸುವುದೇ ರಾಷ್ಟ್ರ ಧರ್ಮವನ್ನು ಪಾಲಿಸಿದಂತೆ. ಭಾರತಕ್ಕೆ ಒಂದು ಬಹಳ ಪ್ರಾಚೀನವಾದ ಪರಂಪರೆ ಉಂಟು. ಪ್ರಾಗೈತಿಹಾಸಿಕ ಕಾಲವನ್ನು ನಾವು ಬಿಟ್ಟು ಬಿಡುವ. ಪ್ರಾಗೈತಿಕ ಅಂದ್ರೆ ಪ್ರೀ ಹಿಸ್ಟಾರಿಕಲ್, ಇತಿಹಾಸಕ್ಕಿಂತಲೂ ಪೂರ್ವದ ಕಾಲವನ್ನು ನಾವು ಬಿಟ್ಟರು. ಇತಿಹಾಸ ಎಂದ್ರಿಂದ ಆರಂಭ ಆಗ್ತದೆ ನೀವು ಹೇಳುವವರಂದ್ರೆ ಮೊಹೆಂಜೊದಾರೋ ಹರಪ್ಪದ ಸಂಸ್ಕೃತಿ ಸುಮಾರು 5000 ವರ್ಷಗಳಿಂದ ಒಂದು ನಮ್ಮ ಇತಿಹಾಸ ಸಿಗುತ್ತದೆ. ಭಾರತದ ಇತಿಹಾಸ 5000 ವರ್ಷ ಹಿಂದೂ ಇದೆ. ಅಂದ್ರೆ ಭಾರತಕ್ಕೆ ಒಂದು ಪ್ರಾಚೀನವಾದ ಪರಂಪರೆ ಉಂಟು. ಜಗತ್ತಿನಲ್ಲಿಯೇ ಎಲ್ಲಕ್ಕೂ ಮೊಟ್ಟ ಮೊದಲನೇ ಯುದ್ಧ ಯಾವ ತನಗೆ ಗೊತ್ತಿದೆ? ದಾಸರಾಜ್ಯ ಯುದ್ಧ.
10 ಜನರು ಕೂಡಿ ಯುದ್ಧ ಮಾಡಿದ್ದು ಮೊತ್ತದಲ್ಲಿ ಅದು 4,500 ವರ್ಷಗಳ ಹಿಂದೆ ಜರುಗಿದೆ. ಇಷ್ಟು ಪ್ರಾಚೀನ ಯುದ್ಧ ಜಗತ್ತು ಯಾವುದೂ ಇಲ್ಲ. ಹಿಂದಿಗೆ 4,500 ವರ್ಷಗಳ ಹಿಂದೆ ಇದೇ ಭಾರತದಲ್ಲಿ ಮೊಟ್ಟ ಮೊದಲು ದಾಸರಾಜ್ಯ ಯುದ್ಧ ಎಂಬ ಮೊದಲ ಯುದ್ಧ ಆಯಿತು. ಇದರ ಹೆಸರು ದಾಸರಾಜ್ಯ 10 ಜನ ಅರಸರು ಕೂಡಿ ಮಾಡಿದ ಯುದ್ಧ. ಋಗ್ವೇದದಲ್ಲಿ ಒಂದು ಕಡೆ ಒಂದು ವಚನ ಬರ್ತದೆ, ಅನಾರ್ಯರಾದ 10 ಜನ ಅರಸರು ಕೂಡಿ ಸುದಾಸನ ಮೇಲೆ ಏರಿ ಬಂದರೂ ಕೂಡ ಸುದಾಸನನ್ನು ಅವರು ಸೋಲಿಸಲು ಸಮರ್ಥರಾಗಲಿಲ್ಲ. ಯಜ್ಞದ ಕಾಲಕ್ಕೆ ಋತುಗಳು ಮಾಡಿದ ಸ್ಥಿತಿಯು ಸಾರ್ಥಕವಾಯಿತು. ಹೀಗಂತ ಸೂಕರ ಅಂದ್ರೆ ಆರ್ಯರು ಅನಾರ್ಯರು ಆದಂತಹ ಹೋರಾಟ ಮೊದಲದ್ದು. ಹಿಂದಿಗೆ 4,500 ವರ್ಷದಿಂದ ಜರುಗಿ 10 ಜನರು ಕೂಡಿ ಸುದಾಸನೆಂಬ 6 ರಾಜನ ಮೇಲೆ ಏರಿ ಹೋದರೂ ಕೂಡ ಅವನನ್ನು ಸೋಲಿಸಲು ಆಗಲಿಲ್ಲ. ಅಲ್ಲಿ 10 ಜನರು ಕೂಡಿದ್ದು ಮಾಡೋಕೆ ದಾಸರಾಜ ಯುದ್ಧ ಅಂತ ಹೆಸರು. ಇದು ಮತ್ತೆ ಮೊದಲನೇ ಭಾರತದ ಯುದ್ಧ. ಇದು ಜಗತ್ತಿನಲ್ಲಿ ಮೊದಲು. ಇದಕ್ಕಿಂತ ಇನ್ನುವರೆಗೆ ನಮಗೆ ಹಿಂದ್ ಯುದ್ಧರಾಗಂತ ಕಂಡು ಬಂದಿಲ್ಲ. ಇದಕ್ಕೆ ವೇದ ಸಾಕ್ಷಿ ಅದ. ವೇದದಲ್ಲಿ ಮೊಟ್ಟ ಮೊದಲನೇದು ಹಿಂದಿಗೆ 4,500 ವರ್ಷಗಳ ಹಿಂದೆ ಮೊದಲ ಯುದ್ಧ ದಾಸರಾಜ ಯುದ್ಧ. ಇದಾದ 500 ವರ್ಷಗಳ ತರುವಾಯ ಅಂದ್ರೆ ಹಿಂದಿಗೆ 4,000 ವರ್ಷ ಹಿಂದೆ ರಾಮರಾವಣರ ಯುದ್ಧ. ರಾಮರಾವಣ ಯುದ್ಧ 500 ವರ್ಷಕ್ಕೆ. ದಾಸರಾಜ ಯುದ್ಧ ಜರುಗಿದ 500 ವರ್ಷಗಳ ಮೇಲೆ ರಾಮರಾವಣರ ಯುದ್ಧ. ಇದು ಹಿಂದಿಗೆ 4,000 ವರ್ಷಗಳ ಹಿಂದೆ. ಈ ರಾಮರಾವಣ ಯುದ್ಧದಲ್ಲಿ ಏನಾಯಿತು? ಅಯೋಧ್ಯಾಧಿಪತಿಯಾದಂತಹ ರಾಮನು ಲಂಕಾಧಿಪತಿಯಾದ ರಾವಣನನ್ನು ಸೋಲಿಸಿ ಪೂರ್ವ ಮತ್ತು ಉತ್ತರ ಮತ್ತು ದಕ್ಷಿಣ ಭಾರತವನ್ನು ಒಂದುಗೂಡಿಸಿ ಶ್ರೀರಾಮಚಂದ್ರನು ಅಖಂಡ ಹಿಂದೂಸ್ತಾನದ ಏಕಮೇವಾದ ಸಾಮ್ರಾಟನ. ಇದರಿಂದ ಒಂದು ಭಾವೈಕ್ಯ ಬೆಳೆಯಿತು. ಭಾವೈಕ್ಯ ಅಂತಿರಲ್ಲ, ಉತ್ತರ ಮತ್ತು ದಕ್ಷಿಣ ಇವೆರಡು ಭಾರತದಲ್ಲಿ ಒಂದು ಭಾವೈಕ್ಯ ಬೆಳೆಯಿತು. ಇದು ರಾಮಾಯಣ ಯುದ್ಧದಿಂದ. ಇದಾದ 500 ವರ್ಷದ ಮೇಲೆ ಮಹಾಭಾರತ ಯುದ್ಧ, ಕುರು ಪಾಂಡವರ ಯುದ್ಧ. ಇದು ಇಲ್ಲಿ 3,500 ವರ್ಷದಿಂದ ಜರುಗಿದೆ. ಈ ಮಹಾಭಾರತ ಯುದ್ಧದಿಂದ ಭಾರತಕ್ಕೆ ಬಹಳಷ್ಟು ನಷ್ಟ ತಗಲಿತು. ಈ ಮಹಾಭಾರತ ಯುದ್ಧದಲ್ಲಿ ಒಂದು ಕಡೆ ಕೌರವರು, ಇನ್ನೊಂದು ಕಡೆ ಪಾಂಡವರು, ದಾಯಾದಿಗಳು ಅಂತ ಮುಂದೆ. ಈ ದಾಯಾದಿ ಯುದ್ಧದಲ್ಲಿ ಭಾರತದಲ್ಲಿ ಆಗಿನ ಎಲ್ಲ ರಾಜರು ಒಂದಿಲ್ಲ ಒಂದು ಪಕ್ಷವನ್ನು ವಹಿಸಿಬಿಟ್ಟಿದ್ರು. ಅದಕ್ಕೆ ಮಹಾಭಾರತ ಯುದ್ಧ ಅಂತ ಹೆಸರದ. ಯಾವ ರಾಜನು ಅಲ್ಲಿ ಅನುಕ್ತನಾಗಿ ಉಳಿದಿರಲಿಲ್ಲ. ಎಲ್ಲ ರಾಜರು ಇವ್ರ ಪಕ್ಷವನ್ನಾರು ಹಿಡಿಯಬೇಕು ಅಥವಾ ಇವ್ರ ಪಕ್ಷವನ್ನು ಹಿಡಿಯಬೇಕು. ಹೀಗೆ ಭಾರತದಲ್ಲಿದ್ದಂತಹ ಎಲ್ಲ ರಾಜರು ಕುರು ಪಕ್ಷವನ್ನಾಗಲಿ ಪಾಂಡವ ಪಕ್ಷವನ್ನಾಗಲಿ ಹಿಡಿದು ಘನಘೋರವಾದ ಹೋರಾಟವನ್ನು ಮಾಡಿದ್ರಿಂದ ಅದಕ್ಕೆ ಮಹಾಭಾರತ ಯುದ್ಧ ಅಂತ ಹೆಸರು. ಈ ಮಹಾಭಾರತ ಯುದ್ಧದಲ್ಲಿ ಅತಿರಥರು, ಮಹಾರಥರು, ಕವಿಗಳು, ಕಲಾವಿದರು, ಜ್ಞಾನಿಗಳು, ಸಂತರು, ಸತ್ಪುರು ಅಲ್ಲಿಗಳು ಇವರೆಲ್ಲರೂ ನಾಶ. ಅಂದಮೇಲೆ ಮಹಾಭಾರತದಲ್ಲಿ ಎಂಥ ಪ್ರಜೆಗಳಿದ್ರು, ಎಂಥ ಜ್ಞಾನಿಗಳಿದ್ರು, ಎಂಥ ಅನುಭವಗಳಿದ್ರು. ನಿಮ್ಗೆ ಆಶ್ಚರ್ಯ ಅನಿಸ್ತದೆ. ಈಗ ನಾವು ಒಂದು ಗಿಡ ನೀವು ನೋಡಿದ ಕೂಡಲೇ ಆ ಗಿಡ ಇಷ್ಟೇ ಅಂತ ಹೇಳ್ತಿದ್ರು. ನೀನು 6 ಒಳಗೆ ಹೇಳಕ್ ಬರಲ್ಲ. ಈ ಗಿಡ ಗಿಡ ಇಷ್ಟೇ ಅಂತ ಹೇಳ್ತಿದ್ರು. ನಕ್ಷತ್ರ ನಕ್ಷತ್ರ ಇಷ್ಟೇ ಎಂಥ ಜ್ಞಾನಿಗಳಿದ್ರು. ಈ ಜ್ಞಾನಿಗಳೆಲ್ಲರೂ ನಾವು ಶೇಷ ಆಗಿರ್ತಾ ಇದ್ರು. ಮಹಾಭಾರತ ಯುದ್ಧ 300-400 ಗಂಟೆ ಕಗ್ಗತ್ತಲ್ಲಿ ಆವರಿಸಿಬಿಟ್ಟಿದ್ದು ಭಾರತ. ಮಹಾಭಾರತದಲ್ಲಿರುವಂತಹ ಜ್ಞಾನಿಗಳು, ಅಂತಹ ಸತ್ಪುರುಷರು, ಅಂತಹ ತತ್ವವೇತ್ತರು, ಅಂತಹ ಕವಿಗಳು, ಅಂತಹ ಕಲಾವಿದರು, ಎಂತೆಂಥ ಜ್ಞಾನಿಗಳು. ಒಂದು ಉದಾಹರಣೆ ಬರ್ತಿದ್ರೊಳಗೆ ಶ್ರೀಕೃಷ್ಣನ ಪ್ರದ್ಯುಮ್ನ ಅವನಿಗೆ ಜ್ವರ ಪೀಡಿತನಾಗ ಒಬ್ಬ ರಾಜನ ಮಗಳ. ಆ ರಾಜನ ಮಗಳಿಗೆ ಜ್ವರ ಬಂದು ಮಲ್ಕೊಂಡಾಗ ಅವಾಗ ಏನ್ ಕಳ್ತಾನೆ ವೈದ್ಯನ ಕಳಿಸಿ ಆಗ ನಾಡಿ ಪರೀಕ್ಷೆ ಮಾಡ್ತಾನೆ. ನಾಡಿ ಪರೀಕ್ಷೆ ಮಾಡಿದಾಗ ಯಾವ ಡಾಕ್ಟರ್ ಏನ್ ಹೇಳ್ತಾನೆ, ಈಗ ನೋಡ್ರಿ ನೀವು ಹಾಗೆ ಸಾಮಾನ್ಯ ಜ್ವರ ಅಲ್ಲ, ಸಾಮಾನ್ಯ ಜ್ವರ ನಾವೇನು ಗೋಧಿಗೆ ಕಾಯಿಪಾರ್ದು ಮನೆಯವರಿಗೇನೋ ಹೀಗಾಗಿ ಈಗ ನಾವು ಗೋಧಿ ಕೊಡಬಹುದಾಗಿತ್ತು. ಇದು ಕಾಮತ್ ಜ್ವರ ಅಂತ ಹೇಳಿದ್ದ. ಕಾಮತ್ ಜ್ವರದಲ್ಲಿ ಈತ ಪೀಡಿತರಾಗಿದ್ದಾರೆ ಅಂತ ಆಗ ಅರ್ಥ ವಿಚಾರ ಬಂತು. ಇವರು ಯಾರ ರೀತಿ ಮನಸ್ಸು ಮಾಡಿರಬಹುದು ಅಥವಾ ಯಾರನ್ನು ಪ್ರೀತಿಸುತ್ತಿರಬಹುದು, ಯಾವ ರಾಜಪುತ್ರನ ಪ್ರೀತಿಸುತ್ತಿರಬಹುದು ಅಂತ ಹೇಳಿ ಆಲೋಚನೆ ಮಾಡ್ತಾನೆ. ಆಲೋಚನೆ ಮಾಡಿ ತನ್ನ ಮನೆಯ ಜೀವನ ಕರೆಸ್ತಾನೆ. ಆಗ ಏನ್ ಮಾಡ್ತಾರೆ, ಒಂದು ಬೋರ್ಡಿನ ಮೇಲೆ ಆಗಿನ ಕಾಲಕ್ಕೆ ಪ್ರಸಿದ್ಧವಂತ ರಾಜಪುತ್ರರೆಲ್ಲ ಚಿತ್ರ ಬರೀತಾರೆ. ಒಂದೊಂದು ನಿಂತಿದ್ದ ಆಗಿನ ಕಾಲಕ್ಕೆ ಆ ಜ್ಯೋತಿಪುರಿಗೆ ಎಷ್ಟು ಚಿತ್ರಕಲೆಯನ್ನು ಮುಂದುವರೆದು ಇದನ್ನು ನೋಡಬೇಕು. ಚಿತ್ರ ಬರೀತಾರೆ ಆ ಬೋರ್ಡಿನ ಆಗಿನ ಕಾಲಕ್ಕೆ ಪ್ರಸಿದ್ಧ ರಾಜಕುಮಾರ್ ಬರೀತು ಬಂದಾಗ ಶ್ರೀಕೃಷ್ಣನ ಮಗನ ಚಿತ್ರವನ್ನು ಆ ಬೋರ್ಡಿನ ಬರಕ್ಕೂ ನಸಿ ಅಲ್ಲಿ ಬರೀತಿರ್ತಾರೆ. ಇಲ್ಲಿ ನಾಡಿ ನೋಡ್ತಿರ್ತಾರೆ. ಒಂದು ಚಿತ್ರ ಬರೆದು ನೀವು ನಾಡಿ ನೋಡುದು ಅಷ್ಟು ಸರಿಯಾಗಿ ಹಾರಿಲ್ಲ, ಇವಲ್ಲ ಮತ್ತೆ ನೋಡ್ತಾರೆ ಇವಲ್ಲ. ಹೀಗೆ ಬೇರೆ 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 ರಾಜಪುತ್ರ ಚಿತ್ರವನ್ನು ಬರೆದು ಕೊನೆಗೆ ಶ್ರೀಕೃಷ್ಣ ಮಗನ ಚಿತ್ರ ಬರೆದಾಗ ಆಕಿ ನಾಡಿ ಬಹಳ ಜೋರ್ ಹಾಕ್ತಾರೆ. ಹಂಗಾರೆ ಈ ಚಿತ್ರವನ್ನು ಆಗಬೇಕು ನಿಶ್ಚಯಮಲ್ಲ ಅಂತ ಜನ ಹಾಕಲ್ಲ. ಆಕಿ ಯಾರು ನೋಡಿದ್ರು ಮತ್ತು ಆ ಚಿತ್ರಕಲಾ ಆಕಿ ತನ್ನ ಮುಂದೆ ಆ ಚಿತ್ರ ಎಲ್ಲ ಕಾಣ್ತಿದ್ವಿ, ಆಕಿ ನಾನು ಬರೀತಿದ್ವಿ. ಇಷ್ಟೊಂದು ಚಿತ್ರಕಲಾ ಇಷ್ಟೊಂದು ದೃಷ್ಟಿ ಆಗಿಲ್ಲ ಆಗಿನ ಕಾಲಕ್ಕೆ ನಾಡು. ಇವೆಲ್ಲ ನಮ್ಮ ಕಥೆಗಳಾಗಿಯೋ ಪುರಾಣಗಳಾಗಿಯೋ ಕಲ್ಪಿಸ್ತಾರೆ. ಇಂಥ ಅತಿರಥರು, ಮಹಾರಥರು, ಕಲಾವಿದರು, ಕೋವಿದರು ಇವರೆಲ್ಲರೂ ಮಹಾಭಾರತದಲ್ಲಿ ನಷ್ಟವಾದ ಮೇಲೆ ಆಗಿನ ವಿಚಾರದಲ್ಲಿ ಶಸ್ತ್ರ ಸನ್ಯಾಸ ಮಾಡಿಬಿಟ್ಟು ಸಾಕಪ್ಪೋ ಶಸ್ತ್ರದಿಂದ ಹೋರಾಡಿ ಈ ಅನಾಹುತ ಕಷ್ಟಕ್ಕೆ ನಾವು ಗುರಿ ಮಾಡಬೇಡ ಅಂತ ಶಸ್ತ್ರ ಸನ್ಯಾಸ ಮಾಡಿ
ಆಮೇಲೆ ಶಾಸ್ತ್ರದ ಕಡೆ ತಿರುಗಿ ಶಾಸ್ತ್ರದ ಕಡೆ ತಿರುಗಿ ಬೇರೆ ಬೇರೆ ಶಾಸ್ತ್ರಗಳನ್ನ ಬೇರೆ ಬೇರೆ ಕಲೆಗಳನ್ನ ಕ್ರೋಢೀಕರಿಸುವಂತಹ ಪ್ರಯತ್ನ ಅಂದ್ರಿಂದ ಆರಂಭ. ಈ ಪ್ರಯತ್ನ ಆಗ ನಡೆದಾಗಲೂ ಕೂಡ ಭಾರತ ಮೇಲೆ ಪರಾಸ್ತಾಯಗಳು ತಪ್ಪಲಿಲ್ಲ. ಕ್ರಿಸ್ತ ಶಕ 500ನೇ ವರ್ಷದಲ್ಲಿ ದರಾಯಿಸನೆಂಬುವಂತವನು ಇರಾನದ ರಾಜನು ಭಾರತ ವಾಯುವಿನ ಮೇಲೆ ದಾಳಿಯನ್ನು ಮಾಡಿ ಕೆಲವು ಆಕ್ರಮಿಸಿಕೊಂಡ. ಇದಾದ ಮೇಲೆ ಕ್ರಿಸ್ತ ಶಕ 300 ಅಲೆಕ್ಸಾಂಡರ್ನು ಭಾರತ ಮೇಲೆ ದಾಳಿ ಮಾಡಿದ. ಭಾರತದ ಮೇಲೆ ದಾಳಿ ಮಾಡಿದ ಈ ಅಲೆಕ್ಸಾಂಡರ್ ಸಿಂಧು ನದಿ ಬಂದಾಗ ಅಲ್ಲಿ ಅಂಬಿ ಅನ್ನುವಂತ ಒಬ್ಬ ಅರಸ ರಾಜ ಆಯ್ತು. ಈ ಅಂಬಿ ಅನ್ನುವ ಶಿಖರದಲ್ಲಿ ಕೂಡ್ಕೊಂಡು ಅವನಿಗೆ ತಂದು 5,000 ಸೈನ್ಯ ಕೊಟ್ಟು ಇವರು ಪೋರಸ್ ಅಂತ ಅವರಂತಾರೆ. ಅವ ಪರ್ವತರಾಜ ಮೇಲೆ ದಾಳಿ ಮಾಡಿ ಕಳಿಸ್ತಾರೆ. ನಮ್ಮವರೇ ಭಾರತೀಯರೇ ಅಂಬಿ ಅನ್ನುವಂತ ಒಬ್ಬ ರಾಜ. ಅಂಬಿಗೂ ಮತ್ತು ಪರ್ವತರಾಜಗೂ ವೈಮನಸ್ಸಿದ್ದರಿಂದ ಸಿಕಂದರನ ಕಡೆ ತಾನು ಒಲಿದು ತನ್ನ 5,000 ಸೈನ್ಯವನ್ನು ಸಿಕಂದರನ್ನು ಕೊಟ್ಟು ಅವನ ಕಡೆಯಿಂದ ಆ ಪರ್ವತರಾಜ್ಯದಲ್ಲಿ ದಾಳಿ ಮಾಡಿಸ್ತಾನೆ. ಇದು ನಮ್ಮ ರಾಷ್ಟ್ರ ಧರ್ಮ. ಯಾಕಂದ್ರೆ ಎಲ್ಲಿ ಹೇಳಾಕತ್ತೆ ಇತಿಹಾಸ. ಈ ಮನುಮೂಲಕ ಪ್ರವೃತ್ತಿ ಅಂದ್ರೆ ನಮ್ಮಲ್ಲಿ ಇದು ರಾಷ್ಟ್ರ ದ್ರೋಹ. ಇದಕ್ಕೆ ರಾಷ್ಟ್ರ ಧರ್ಮ ಅನ್ನೋದಕ್ಕೆ ಇನ್ನೊಂದು ರಾಷ್ಟ್ರ ದ್ರೋಹ. ಈ ದ್ರೋಹವನ್ನು ನಾವು ಪುಣ್ಯ ಮಾಡ್ಕೊಂತ ಬಂದ್ವಿ. ಮೊದಲನೇ ರಾಜ ಮಾಡಿದ ಅಂಬಿ. ಸಿಕಂದರನಿಗೆ ಇನ್ನೊಂದ್ಸಲ ಕೇಳಿ, ಅಂಬಿ ಎಂಬ ರಾಜನು ತಕ್ಷಶಿಲ ಅಂತ ಗೊತ್ತಿಲ್ಲ. ತಕ್ಷಶಿಲ ನಲಂದ ಶಿಕ್ಷಕನ ಆಳುವಂತ ಆಗಿದ ಅಂಬಿ ಅನ್ನುವಂಥವನು ತನ್ನ 5,000 ಸೈನ್ಯವನ್ನು ಸಿಕಂದರನಿಗೆ ಕೊಟ್ಟು ಸಹಾಯ ಮಾಡಿ ಪರ್ವತರಾಜನ ಮೇಲೆ ಯುದ್ಧ ಮಾಡಿ ಕಳಿಸ್ಕೊಟ್ಟ. ಸರಿ, ಪರ್ವತರಾಜನ ಯುದ್ಧ ಆಯ್ತು. ಪರ್ವತರಾಜ ಸೋತ. ಆಮೇಲೆ ಪರ್ವತರಾಜನ ಸೋಲಿಸಿದ್ರು. ಪುನಃ ಅವನ ರಾಜನ ಕೊಟ್ಟ ಹೇಳ್ತಾರೆ. ಅದೇ ಹಿಂದೆ ಪರ್ವತರಾಜನ ಸೋಲಿಸಿ ಕೆಲವು ಭಾಗವನ್ನು ತನ್ನ ಹೆಸರಿಸಿಕೊಂಡು ಅವನ ಪುನಃ ಹೋದ್ಮೇಲೆ ಕಾಲಾಂತರದಲ್ಲಿ ಕೆಲವು ರಾಜ್ಯಗಳು ಅಳಿಬಹುದು. ಆಗ ಚಂದ್ರಗುಪ್ತ ಮೌರ್ಯನು ವಿಚಾರದಲ್ಲಿ ಬಂದು ಚಾಣಕ್ಯನ ಪ್ರಭಾವದಿಂದ ಅವನ ನೀತಿಯ ಸಹಾಯದಿಂದ ಚಂದ್ರಗುಪ್ತನು ಬಂದು ಈ ಗ್ರೀಕರನ್ನೆಲ್ಲ ಹೊಡೆದೋಡಿಸಿ ಒಂದು ಪ್ರಚಂಡವಾದ ಸಾರವನ್ನು ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಭಾರತ. ಚಂದ್ರಗುಪ್ತ ಮೌರ್ಯನ ಸಾಮ್ರಾಜ್ಯವೇ ಮೊಟ್ಟ ಮೊದಲನೇ ಸಾಮ್ರಾಜ್ಯ ಭಾರತದಲ್ಲಿ. ಅಶೋಕ ಅವನ ಮೊಮ್ಮಗ, ಚಂದ್ರಗುಪ್ತನ ಮೊಮ್ಮಗ ಅಶೋಕ. ಚಂದ್ರಗುಪ್ತ ವಂಶದ ಈ ಮೌರ್ಯ ವಂಶ ಅಶೋಕನ ಕಾಲದಲ್ಲಿ ಅತ್ಯದ್ಭುತ ಅತ್ಯಾಚಾರದ ಅವಸರ ತಿಳಿದು ಇಡೀ ಭಾರತನೆಲ್ಲ ವ್ಯಾಪಿಸಿತು. ಮತ್ತು ಅಶೋಕನು ಬೌದ್ಧ ಧರ್ಮ ಸ್ವೀಕಾರ ಮಾಡಿದ ಮೇಲೆ ಬೌದ್ಧ ಧರ್ಮ ಭಾರತದ ಇಷ್ಟೇ ಅಲ್ಲ ಪರರಾಷ್ಟ್ರದಲ್ಲೂ ಕೂಡ ಅದು ಕುರಿತಾಚಿತು. ಈ ಮೌರ್ಯ ಸಾಮ್ರಾಜ್ಯ ಪತನವಾದ ಮೇಲೆ ಇಂಥ ಒಂದು ಪ್ರಚಂಡವಾದ ಸಾಮ್ರಾಜ್ಯ ಭಾರತದಲ್ಲಿ ಆಗಲಿ ಒಂದು ಕೇಂದ್ರ ಸರ್ಕಾರ ನಿರ್ಮಾಣವಾಗಲಿಲ್ಲ. ಮೌರ್ಯ ಸಾಮ್ರಾಜ್ಯ ಪತನವಾದ ಮೇಲೆ ಹರ್ಷವರ್ಧನನು ಪ್ರಯತ್ನ ಮಾಡಿದ್ದೇನೋ ನಿಜ, ಆದರೆ ಹರ್ಷವರ್ಧನ ಪ್ರಯತ್ನವು ಫಲಿಸಲಿಲ್ಲ. ಆದ್ರಿಂದ ಮೌರ್ಯ ಸಾಮ್ರಾಜ್ಯ ಪತನವಾದ ಮೇಲೆ ಬಲವಾದ ಕೇಂದ್ರವಾದ ಸರ್ಕಾರ ಹಿಂದೂಸ್ತಾನವನ್ನು ರಚಿಸಿದ್ರಿಂದ ಚಿಕ್ಕ ಪುಟ್ಟ ರಾಜ್ಯಗಳಾಗಿ ಅಲ್ಲಿಂದಲ್ಲೇ ಗಣರಾಜ್ಯಗಳಾಗಿ ವೈದ್ಯ ಪೈಪೋಟಿ ಹೋರಾಟ ದೇಶಾಶ್ರಯ. ಇದರ ಪರಿಣಾಮವಾಗಿ 8ನೇ ಶತಮಾನದ ಆರಂಭದಲ್ಲಿ ಮೊಹಮ್ಮದ್ ಕಾಸಿಂ ಅನ್ನುವಂತಹ ಒಬ್ಬ ವೀರ ಮುಸಲ್ಮಾನ್ ತರುಣ ಕೇವಲ 6,000 ಸೈನ್ಯಗಳನ್ನು ತೆಗೆದುಕೊಂಡು ಹಿಂದೂಸ್ತಾನದಲ್ಲಿ ಸಿಂಧು ನದಿಯಲ್ಲಿ ದಾಳಿ ಮಾಡಿದ. ಆ ಸಿಂಧುವನ್ನು ಜಾಹೀರ್ನಿಂದ ಒಬ್ಬ ದಿಂಡಿಯಾರಸ ರಾಜ್ಯವಾಗುತ್ತಿದ್ದ. ಈ ಜಾಹೀರ್ನಿಂದ ಸಾಮಾನ್ಯವಾಗಿರಲಿಲ್ಲ. ಇವನಲ್ಲಿ ಪ್ರಚಂಡವಾದ ಸೇನೆ ಇತ್ತು. ಇಷ್ಟು ಪ್ರಚಂಡವಾದ ಸೇನೆ ಇದ್ದು ಜಾಹೀರ್ ಸೋಲಬೇಕಾದ ಕಾರಣ ಮತ್ತು ಮುಂದುವರಿತನ ಈ ಮೊಹಮ್ಮದನ ಕೇವಲ 6,000 ಸೈನ್ಯ ತೆಗೆದುಕೊಂಡು ಬಂದಂತಹ ಈ ಮೊಹಮ್ಮದ್ ಏನಿದ್ದ, ಮೊಹಮ್ಮದ್ ಕಾಸಿಂ, ಇವನಿಗೂ ದಾಯಿದಿಗೂ ಹೋರಾಟವಾದಾಗ ಈ ಕಾಸಿಮನ ಸೈನ್ಯವು ಸೋತು ಓಡಿ ಹೋಗೋದ್ರಲ್ಲಿತ್ತು. ಅಷ್ಟರೊಳಗೆ ಒಬ್ಬ ಪೂಜಾರಿ, ದೇವರ ಪೂಜಾರಿ ದಕ್ಷಿಣ ಆಸೆಗಾಗಿ ಬಂದ ಆತನು ಹೇಳ್ತಾರೆ, ದೇವಾಲಯದಂತ ಧ್ವಜವನ್ನು ತಡೆಯಿರಿ, ಹಿಂದೂಗಳ ಅಪಮಾನ ತಿಳ್ಕೊಂಡು ಸೈನ್ಯ ಓಡಿ ಹೋಗ್ತಾಯಿದ್ರೆ ನೀವು ಜನಿಸಿ ಅಂತ ಹೇಳಿದ. ಸರಿಯಾದ ದೇವಾಲಯದಂತ ಧ್ವಜವನ್ನು ತರಿಸಿದ. ಅದನ್ನು ನೋಡಿದ ಕೂಡಲೇ ಅಪಶಕನಾತು. ಹಿಂದೂ ಸೈನ್ಯ ಓಡಿ ಹೋತು. ಪುನಃ ಅವರು ಏರಿ ಬಂದು ದಾಯರನ್ನು ಕೊಲೆ ಮಾಡಿದ್ರು. ಮುಗಿದೋತು ಹೀರುತ್ತಾರೆ. ಆಮೇಲೆ ನಾವು ಕಾಶಿಗೆ ಏನ್ ಮಾಡಿದ, ಅವನು ಶಿಕ್ಷಾ ಮಾಡಿದ. ಆ ಪೂಜಾರನ್ನ ಅಲ್ಲೇ ಕರೆ ಹಾಕಿದ. ಮತ್ತೆ ದ್ರೋಹಿಯಪ್ಪ, ಅವ್ರ ದ್ರೋಹ ಮಾಡಿದ್ರೆ ನಾವು ನಮಗೂ ದ್ರೋಹ ಮಾಡೋ ನೀವು. ಈ ದ್ರೋಹ, ಈ ರಾಷ್ಟ್ರದ್ರೋಹ ಅಲ್ಲಿ ಇನ್ನೊಂದು ನಮ್ಮಲ್ಲಿದೆ. ಈ ನಿಗ್ರಹ ಮತ್ತು ಅನುಗ್ರಹ ಇವೆರಡೂ ಶಕ್ತಿ ಒಂದೇ ಮಾತಿಗೆ ಪರಸ್ಪರ ವಿರುದ್ಧಗಳನ್ನು ಹಾಕಿಕೊಂಡು ಇಲ್ಲಿ ವಾಲ್ಮೀಕಿ ರಾಮಾಯಣ ಹೇಳಿರಬಹುದು. ಅಲ್ಲಿ ವಾಲ್ಮೀಕಿ ರಾಮನ ಪರಸ್ಪರ ವಿರೋಧಿಗಳಲ್ಲಿ ಬಹಳ ಸುಂದರ ವರ್ಣನೆ ಮಾಡಿದ. ರಾಮನು ಸುಸಂಸ್ಕೃತ ವ್ಯಕ್ತಿಯ ಕನ್ನಡಕ್ಕೆ ಅವನಲ್ಲಿ ಪರಸ್ಪರ ವಿರುದ್ಧ ಗುಣಗಳು ಒಳ್ಳೆ ಹದವಾಗಿ ಮಿಳಿತವಾಗಿದ್ದು ಅಂತ ಅಂದರೆ ವಾಲ್ಮೀಕಿ ವಂತರ ಬಹಳ ಸುಂದರ ವರ್ಣನೆ ಮಾಡ್ತಾನೆ. ವಿಷ್ಣುನ ಸದೃಶೋ ವೀರ್ಯ ಸೋಮವತ್ ಪ್ರಿಯದರ್ಶಿನ ಕಾಲಾಗ್ನಿ ಸದೃಶೋ ಕ್ರೋಧೆ ಕ್ಷಮೆಯ ಪೃಥ್ವೀ ಸಮಃ. ಪರಸ್ಪರ ವಿರುದ್ಧ ಗುಣ ರಾಮನಲ್ಲಿ ಈ ಪರಸ್ಪರ ವಿರುದ್ಧ ಗುಣಗಳು ಹದವರ್ತಿ ಮಿಳಿತವಾಗಿದ್ದವು. ಅದು ಯಾವ ಗುಣಗಳು? ಮೊದಲನೇ, ವಿಷ್ಣುನ ಸದೃಶ ಶೌರ್ಯದಲ್ಲಿ ವಿಷ್ಣುವಿನ ಸಮನಾಗಿದ್ದನು, ಆದರೂ ಶಾಂತಿಯಲ್ಲಿ ಚಂದ್ರನ ಸಮನಾಗಿದ್ದನು. ಅವನಲ್ಲಿ ಚಂದ್ರಗೋಪಾಲದಲ್ಲಿ ಶಾಂತಿ ಇತ್ತು, ವಿಷ್ಣುವಿನ ಉಪಾಯದಲ್ಲಿ ಶೌರ್ಯ ಇತ್ತು. ಶೌರ್ಯ ಶಾಂತಿ ಎಲ್ಲ ಪರಸ್ಪರ ವಿರುದ್ಧ ಗುಣಗಳು, ಅವು ಎರಡು ವಿರುದ್ಧ ಗುಣಗಳು ಅವನಲ್ಲಿದ್ದವು. ಆಮೇಲೆ ಇನ್ನೊಂದು ಹೇಳ್ತಾನೆ, ಕಾಲಾಗ್ನಿ ಸದೃಶ ಕ್ರೋಧ, ಸಿಟ್ಟು ಬಂದ ಕಾಲ ಭೈರವನಂತೆ ತೋರುತ್ತಿದ್ದ ಕಾಲಾಗ್ನಿ ಕಾಲ ಭೈರವ. ಸಿಟ್ಟು ಬಂದಾಗ ಸಿಟ್ಟಿನಲ್ಲಿ ರಾಮನು ಕಾಲ ಭೈರವನಾಗಿದ್ದ. ಅದೇ ಸಮಾಜದಲ್ಲಿ ಭೂತಾಯಿದ ಭೂಮಾತೆ ಭೂತ ಎಷ್ಟು ಕ್ಷಮಾಸ್ತೀವಿ
ಈ ಜೀವನ ಏನೋ ಮಾಡ್ತಾರೆ, ಏನು ಎಲ್ಲ ತಾಯಿ ಸಮಾನ ಮಾಡ್ಕೊತಾರೆ, ಎಷ್ಟು ಸ್ನೇಹ ಮಾಡ್ತೀವಿ ಆ ತಾಯಿ. ಭೂದೇವಿಯಷ್ಟು ಕ್ಷಮಾಶೀಲಿ ಮಾಡಿದ ಪ್ರಪಂಚ. ಆದ್ರಿಂದ ಕ್ಷಮಾಗುಣದಲ್ಲಿ ರಾಮನು ಭೂತಾಯಿಯಂತೆ ಭೂದೇವಿಯಂತಿದ್ದಾನೆ, ಶಿಟ್ಟಿನಲ್ಲಿ ಕಾಲ ಭೈರವನಂತಿದ್ದಾನೆ, ಶಾಂತಿಯಲ್ಲಿ ಚಂದ್ರನಂತಿದ್ದಾನೆ, ಶೌರ್ಯದಲ್ಲಿ ವಿಷ್ಣುವಂತಿದ್ದಾನೆ. ಶಾಂತಿ, ಶೌರ್ಯ, ಕ್ಷಮಾ, ಕ್ರೋಧ ಇವು ನೋಡಿದ ಪರಸ್ಪರ ವಿರುದ್ಧ ಗುಣಗಳು. ಈ ಪರಸ್ಪರ ವಿರುದ್ಧ ಗುಣಗಳು ಹದವರಿತು ಒಂದೆಯಷ್ಟು ನೇರವಾದರೆ ಅದನ್ನು ಸುಸಂಸ್ಕೃತ. ಭರತೇಶ ವೈಭವ ಇಲ್ಲಿ ಗೊತ್ತಿರುತ್ತೆ. ರತ್ನಾಕರವರ್ಣಿಗೆ ಬರೆದಂತಹ ಭರತೇಶ ವೈಭವ ಈ ಗ್ರಂಥ ಬಹಳ ಸುಂದರ. ಇಲ್ಲಿ ಭರತ ಚಕ್ರವರ್ತಿಯನ್ನು ಭರತೇಶ ಬಹಳ ಸುಂದರ ವರ್ಣ ಮಾಡ್ತಾನೆ. ಅದು ಸುಂದರ ವರ್ಣ ಮಾಡುವ ಪರಸ್ಪರ ವಿರುದ್ಧ ಗುಣಗಳನ್ನು ಜೋಡಿಸುತ್ತಾನೆ. ಭರತ ಚಕ್ರವರ್ತಿ ಹೇಗಿದ್ರಪ್ಪ? ರಸಿಕನೂ ಹೌದು, ವಿರಕ್ತನೂ ಹೌದು. ಅವನ ಜನ ಅನ್ನೋದೇ ಬೇಕಾದಷ್ಟು ಹೇಳಿದ್ರು. ಅಲ್ಲಿ ರಸಿಕನೂ ಹೌದು, ಚಿತ್ತ ಮಹಾ ವಿರಕ್ತನೂ ಹೌದು. ಎಲ್ಲಿ ಹಾಗೆಯೇ ತ್ಯಾಗಿಯೂ ಹೌದು, ಭೋಗಿಯೂ ಹೌದು. ತ್ಯಾಗ ಭೋಗಗಳ ತಾಳವನ್ನು ಕ್ರಮವರಿತು ಬಾರಿಸಬಲ್ಲ ವರ್ಣವ. ತ್ಯಾಗ ಭೋಗಗಳೆಂಬ ತಾಳವನ್ನು ಕ್ರಮವರಿತು ಬಾರಿಸಬಲ್ಲವ ಈ ಭರತೇಶ, ಭರತ ಚಕ್ರವರ್ತಿ. ಅವನು ವರ್ಣ ಮಾಡಿದ ರತ್ನಾಕರ ಮಾಡಿದ ವರ್ಣ. ಆಮೇಲೆ ಇನ್ನೊಂದು ಶಬ್ದ ಬಹಳ ಸುಂದರ. ಶ್ರೀಯಾರ ಕೋವಿದ ಸಂಗ್ರಾಮ ಸಮ್ಮುಖ. ಇತ್ತು ಶ್ರೀಯಾರಲ್ಲಿ ಮರ್ಮಗ್ನ ಆಗುವುದು ಈ ಯುದ್ಧ ಪ್ರಸಂಗ ತಕ್ಷಣ ಅವರಿಗೆ ಯುದ್ಧ ಹೋರಾಟ ಜಯಿಸುವುದು. ಶ್ರೀಯಾರ ಕೋವಿದನೂ ಹೌದು, ಸಂಗ್ರಾಮ ಸಮ್ಮುಖನೂ ಹೌದು. ಹೀಗೆ ಪರಸ್ಪರ ವಿರುದ್ಧ ಗುಣಗಳನ್ನು ರತ್ನಾಕರ ವರ್ಣ ಆ ಭರತೇಶ ಚಕ್ರವರ್ತಿ ಆ ಸುಂದರ ವರ್ಣ ಮಾಡಿದ. ಈ ಎಲ್ಲ ರೀತಿ ನಾವು ತಿಳ್ಕೊಳ್ಳುವುದು ಈ ವಿರುದ್ಧ ಗುಣಗಳು ವಿರುದ್ಧ ಅಂತ ಕಂಡರೆ ಸುಸಂಸ್ಕೃತದಲ್ಲಿ ನೀವು ತಮ್ಮ ಸ್ಥಾನಮಾನ ರೀತಿ ಕಾರ್ಯ ಮಾಡ್ತಾರೆ. ಈ ಪರಸ್ಪರ ವಿರುದ್ಧ ಗುಣಗಳನ್ನು ಒಬ್ಬ ವ್ಯಕ್ತಿ ತನ್ನ ಅಂತರನ್ನು ಬಿಟ್ಟುಕೊಂಡು ಕಾಲ ಕಾಲ ಮಾನವ ಅನುಸರಿಸಿ ನಿರೀಕ್ಷೆ ಕಲಿತರೆ ಅವನು ಸುಸಂಸ್ಕೃತ. ಆದ್ರೆ ಸುಸಂಸ್ಕೃತನು ಶಿಸ್ತನ್ನು ಅಲುಗಳಿಲ್ಲ. ಆ ಶಿಸ್ತು ಯಾವ ರೀತಿ ಮಾಡಕ್ಕೆ ಹೋಗಬೇಕನ್ನೋ ಜ್ಞಾನ. ಹಾಗೆಯೇ ಕ್ಷಮೆಯನ್ನು ಅಲುಗಳಿಲ್ಲ, ಕ್ಷಮೆ ಕೂಡ ಒಂದು ಸ್ಥಾನ ಕೊಡುತ್ತದೆ. ಕ್ಷಮ, ಕ್ರೋಧ, ಶಾಂತಿ, ಶೌರ್ಯ, ನೋಟಕ್ಕೆ ಮೇಲ ನೋಟಕ್ಕೆ ಪರಸ್ಪರ ವಿರುದ್ಧ ಗುಣಗಳಾಗಿ ಕಂಡರೂ ಈ ವಿರುದ್ಧ ಗುಣಗಳನ್ನು ತನ್ನಲ್ಲಿ ಅಂಗಕ್ಕೆ ಅಳವಡಿಸಿಕೊಂಡು ಅವುಗಳನ್ನು ಯಾವ ಸ್ಥಾನದಲ್ಲಿ ಯಾವ ರೀತಿಯಿಂದ ಹದವಾಗಿ ಉಪಯೋಗ ಮಾಡಬೇಕು ಅವರಿಗೆ ಇಂಥನ ಸುಸಂಸ್ಕೃತ. ಇನ್ನು ಮ್ಯಾಥ್ಯೂ ಅರ್ನೋಲ್ಡ್ ಕೂಡ ಹೆಸರು ತಿಳಿಯಬೇಕಲ್ಲ, ಅದು ಇಂಗ್ಲಿಷ್ ಹೇಳ್ತಾರೆ. ಕಲ್ಚರ್ ಯಾಕೆ ಹಿಂಗಡನ? ಕಲ್ಚರ್ ಈಸ್ ಸ್ವೀಟ್ನೆಸ್ ಅಂಡ್ ಲೈಟ್. ಸಂಸ್ಕೃತಿ ಅಂದರೆ ಮಾಧುರ್ಯವು, ಪ್ರಕಾಶವು ಸಂಸ್ಕೃತಿ ಅಂತ ಅಂತಾರೆ. ಇದು ಬಹಳ ನೆನಪತ್ತಿರ್ತಾರೆ ವಿದ್ಯಾರ್ಥಿಗಳು ಹೇಳ್ತಿರ್ಬೇಕಾದ್ರೆ. ಮ್ಯಾಥ್ಯೂ ಅರ್ನೋಲ್ಡ್ ತಿಳ್ಕೊಂಡ್ರೆ ಕಲಿ ಇಂಗ್ಲಿಷ್ ಕಲಿಯವ ಅವನ ಕಲ್ಚರ್ ವ್ಯಾಖ್ಯಾ ಕೊಡುವಾಗ ಕಲ್ಚರ್ ಈಸ್ ಸ್ವೀಟ್ನೆಸ್ ಅಂಡ್ ಲೈಟ್ ಅಂತ ಹೇಳ್ತಾರೆ. ಇದನ್ನ ಸ್ವಲ್ಪ ನಾವು ಬದಲು ಮಾಡೋದು. ಕಲ್ಚರ್ ಅಂಡ್ ಸ್ವೀಟ್ನೆಸ್ ಬದಲು, ಸ್ವೀಟ್ನೆಸ್ ಅಂಡ್ ಲೈಟ್ ಬದಲು ಕಲ್ಚರ್ ಈಸ್ ಸ್ವೀಟ್ನೆಸ್ ಅಂಡ್ ಸಬ್ಲಿಮಿಟಿ ಅಂದ್ರೆ ದಾಸ್ತಾನ ಮಾಡಿ. ಸ್ವೀಟ್ನೆಸ್ ಅಂದ್ರೇನು? ಮಾಧುರ್ಯ. ಸಬ್ಲಿಮಿಟಿ ಅಂದ್ರೆ ಗಾಂಭೀರ್ಯ. ಈ ಎರಡು ಶಬ್ದ. ದೆನ್ ಕಲ್ಚರ್ ಈಸ್ ಸ್ವೀಟ್ನೆಸ್ ಅಂಡ್ ಸಬ್ಲಿಮಿಟಿ. ಸಂಸ್ಕೃತಿ ಅಂದ್ರೆ ಏನು? ಸಂಸ್ಕೃತಿ ಅಂದ್ರೆ ಮಾಧುರ್ಯ ಹಾಗೂ ಗಾಂಭೀರ್ಯಗಳ ಹೊಂದಿಕೆ. ಅಂದ್ರೆ ಮಾಧುರ್ಯದಲ್ಲಿ ಇರಬೇಕು, ಗಾಂಭೀರ್ಯದಲ್ಲಿ ಇರಬೇಕು. ನಿನ್ನ ನುಡಿಯಲ್ಲಿ ಮಾಧುರ್ಯ ಇರಲಿ, ನಿನ್ನ ನುಡಿಯಲ್ಲಿ ಗಾಂಭೀರ್ಯ ಇರಬೇಕು. ಈಗ ಕಲ್ಚರ್ ನಿನ್ನ ನುಡಿಯಬೇಕು ಮಧುರ, ಮಾಧುರ್ಯ ಇರಬೇಕು. ನಿನ್ನ ನುಡಿಯಬೇಕು ಗಂಭೀರ, ನಡಿ ಬಹಳ ಗಂಭೀರ ಇರಬೇಕು, ನುಡಿ ಬಹಳ ಮಧುರ ಆಗಿದೆ. ನೀವು ಅಲ್ಲಿ ಗೊತ್ತಿಲ್ಲ. ನುಡಿದರೆ ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ನುಡಿದರೆ ಹಾರದಂತಿರಬೇಕು, ನುಡಿದರೆ ಸಚಿತರ ಸಲಾಕೆಯಂತಿರಬೇಕು, ನುಡಿದರೆ ಸಚಿತರ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗಕ್ಕೆ ಅಹು ಬಹು ಜನ ಬೇಕು, ನುಡಿದರೆ ಲಿಂಗಕ್ಕೆ ಅಹು ಬಹು ಜನ ಬೇಕು, ನುಡಿದರೆ ಹಾರದಂತಿರಬೇಕು, ನುಡಿದರೆ ಹಾರದಂತಿರಬೇಕು, ನುಡಿಗಳಗಾಗಿ ನಡೆಯದಿದ್ದರೆ ನುಡಿಗಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನಂತಲಿದನು, ಕೂಡಲ ಸಂಗಮ ದೇವನಂತಲಿದನು, ನುಡಿದರೆ ಹಾರದಂತಿರಬೇಕು, ನುಡಿದರೆ ನಮ್ಮ ನುಡಿಯಲ್ಲಿ ಮಾಧುರ್ಯ.
ಮಾತು ಬಲ್ಲವ ಮಾಣಿಕ ತಂದ, ಮಾತುಗಾರವ ಜಗಳ ತಂದ. ಹೌದು, ಗಾಡಿ ನಾವು ಸುಂದರ ಮಾತು ಯಾವ ಸಿಗ್ತಾವು ನೋಡ್ರಿ, ಬಹಳ ಸುಂದರ ಹೇಳ್ತೀನಿ. ಹನಿ ಹನಿ ಕೂಡಿದ್ರೇನು ತೆಲಿಗೆ ತೆಲಿ ಕೂಡಿದ್ರೆ ರಾಣಿ, ದನಿಗೆ ದನಿ ಕೂಡಿದ್ರೆ ಹಾಡು, ಮನಕ್ ಮನ ಕೂಡಿದ್ರೆ ಮಾತು, ಮನಕ್ ಮನ ಕೂಡಿದಾಗ ಮಾತು, ಮನಕ್ ಮನ ಕೂಡಿದ ಮಾತು ಅವೆಲ್ಲ ತೂಕು. ಮಿರಿಯಲ್ಲಿ ಏನಿರುತ್ತೆ ಮಾಧುರ್ಯ, ಎಲ್ಲಿ ಏನಿರುತ್ತದೆ ಗಾಂಭೀರ್ಯ, ಗಂಭೀರ ಆಗಿದೆ. ಅಂದ್ರೆ ಕಚ್ಚು ಕೈ ಬಾಯಿಗಳನ್ನು ಮುಚ್ಚಲಿದ್ದರೆ ಅಚ್ಯುತ ಮತ್ತೆ ಅಜನತ್ತೆ. ಅಚ್ಯುತ ಅಜ ಹೊರಗಿಲ್ಲ, ಯಾವುದೇ ಹುಡುಕಿ ಹೇಳಿದ್ರು ನಿನ್ನ ಕಚ್ಚಿ, ನಿನ್ನ ಕೈ, ನಿನ್ನ ಬಾಯಿ ಮುಚ್ಚಲಿದ್ರೆ ನೀನು ಅಚ್ಯುತ ಆಗಿ ಏನು ಹುಟ್ಟು ನಾವು ಈ ಸಮಾಜ ಜೀವನದೊಳಗೆ, ರಾಷ್ಟ್ರ ಜೀವನದೊಳಗೆ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಯಾವ ಕ್ಷೇತ್ರದಲ್ಲಿ ಹೋಗಿ ಕೂಡ, ರಾಜ ಕ್ಷೇತ್ರಗಳಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಲ್ಲಿ ಕಚ್ಚಿ ಹರತ್ರು, ಕೈ ಬೆಳಕರು, ಬಾಯಿ ಬೆಳಕರು ಜೀವನ ಮಾಡ್ಬೇಕಪ್ಪ. ಯಾವ ಕ್ಷೇತ್ರದಲ್ಲಿ ಹೋಗಿ ನೋಡ್ಬೇಕು, ಯಾವ ಕ್ಷೇತ್ರದಲ್ಲಿ ಹೋಗಿ ಇದೆ. ಇವತ್ತು ಯಾವ ವ್ಯಕ್ತಿ ಅಥವಾ ನಮ್ಮ ಈ ಧರ್ಮಕ್ಕೆ ಅಥವಾ ಅನುಭವ ಕೇಳ್ಕೊಂಡು ಇಲ್ರಿ ನಾವು ನೌಕರಿ ಮಾಡಿ ನಾವು ನೌಕರಿ ಹೇಳಿದ್ರೆ ನಾವು ಪ್ರಾಮಾಣಿಕ ಕೆಲಸ ಮಾಡ್ಕೊಂಡು ನಾವು ಸೇರಿ ಅಂತ ತಿಳ್ಕೊಳ್ಳಿ ಇರ್ತಾವೆ. ಏನೋ ಆಗಿ ಒಂದು ನೌಕರಿ ಸೇರ್ಕೊಂಡು ನಾವು ದುಡ್ಡು ಕಟ್ತೀನಿ ಇಲ್ರಿ ನಾನು ಪ್ರಾಮಾಣಿಕ ವ್ಯವಹಾರ ಮಾಡ್ಕೊಂಡು ತಿಳ್ಕೊಂಡು ಹೋಗ್ತಾನೆ. ಅಲ್ಲಿ ಆಫೀಸಲ್ಲಿ ಇರ್ತಾವೆ, ಆ ಊರಿಗೆಲ್ಲ ಒಂದು 10 ತಕ್ಕಿನ ಇರ್ತಾವೆ, ತಿನ್ನೋರು ಅಂದ್ರೆ ನೀವು ಬಂದು ತಿನ್ನ ಬಂದ ಕೂಡಲೇ ಈ ತಿಂಗಳಿಂದ ಬಂತಪ್ಪ ಅಂತ ಅವ್ರು ಹೇಳ್ಕೊಂಡು 10 ಕಟ್ಟು ತಿಳ್ಕೊಂಡು ಲಕ್ಷ ಹಾಕಿಬಿಟ್ರೆ ಅದು ಕುದುರೆ ಓಡಿದ್ದು ಅದು ಕದರ ಆಗಬೇಕು. ಸಮಾಜ ಜೀವನದಲ್ಲಿ ಸಜ್ಜನಿಗೆ ಪ್ರಾಮಾಣಿಕರು, ನಾವು ಪ್ರಾಮಾಣಿಕ ಇರ್ತೇವೆ ನಮ್ಗೆ ಇರ್ಬೋದು. ನಿಮ್ಗೇನು ಅಪೇಕ್ಷೆ ಮಾಡೋದು, ನಾವು ಪ್ರಾಮಾಣಿಕವಾಗಿ ಇರ್ತೇವಪ್ಪ ಅಂದ್ರೆ ಇರ್ಬೋದು ಅನ್ನೋ ಪರಿಸ್ಥಿತಿ ಹಂಗೆ ಲಕ್ಷ ಹಾಕಿಬಿಡ್ತಾವೆ. ಅದು ಕುದುರೆ ಓಡಿರೋ ಅದು ಕಾಟಾಗಿ ಉಳಿಬೇಕು ಅಂತೆ. ಆದ್ರಿಂದ ನಡಿಯಲ್ಲಿ ಗಾಂಭೀರ್ಯ, ನುಡಿಯಲ್ಲಿ ಮಾಧುರ್ಯ, ಇವೆಲ್ಲರ ಮಿಲನ ಇಲ್ಲಿಯ ಸಂಸ್ಕೃತಿ. ಇಲ್ಲಿವರೆಗೆ ಸಂಸ್ಕೃತಿ ವಿಷಯಗಳ ಕುರಿತು ಹೇಳಿ ನಾನು ಹೆಸರಿದ್ದು ಮಾನವ ಸಂಸ್ಕೃತಿ. ಮಾನವನಂದ್ರೆ ಯಾರು? ಮಾನವನಂದ್ರೆ ಏನು? ಮಾನವನ ಶಬ್ದ ಮನಧಾತುವಿನಿಂದ ಬಂದಿದೆ. ಮನಸ್ಸು ಥಿಂಕ್, ಇದ್ರಿಂದ ಮನನ ಸಾಮರ್ಥ್ಯವುಳ್ಳವ ಮಾನವ. ನಾವು ಯಾರು ಹೇಳುತ್ತೆ? ಮನನ ಸಾಮರ್ಥ್ಯವುಳ್ಳವ, ಮನಸ್ಸು ಥಿಂಕ್, ಇದರಿಂದ ಮನನ ಥಿಂಕಿಂಗ್ ಪವರ್, ಅದಕ್ಕೆ ಮನನ ಶಕ್ತಿ ಅಂದಿದ್ದೇವೆ ನಾವು. ಯಾವನಲ್ಲಿ ಮನನ ಶಕ್ತಿ ಇದೆಯೋ ಅವನು ಮಾನವ. ಈ ಅರ್ಥದೊಳಗೆ ಬಹಳ ಸ್ವಲ್ಪ ಮಾನವನಲ್ಲಿ ಬುದ್ಧಿ ಇದೆ. ಬಿಕಾಸ್ ಮಾನವ ರ್ಯಾಷನಲ್ ಬೀಯಿಂಗ್, ಮಾನವನಿಗೆ ಬುದ್ಧಿ ಇದೆ, ಮಾನವನಿಗೆ ಅರಿವಿದೆ, ಅವರು ಅರಿತಿರ್ಬೋದು, ಅಧಿಕರು ಮಾತು ಬೇರೆ. ಅವರು ಮಾನವ ಅಂತ ಕರೀಬೇಕಾದ್ರೆ ಅವನಲ್ಲಿ ಅರಿವು, ಅವನಲ್ಲಿ ಬುದ್ಧಿ ಜಾಗೃತವಾಗಿ, ಅವನಲ್ಲಿ ಸ್ವಲ್ಪ ಮಟ್ಟಿಗೆ ಕೂಡ ಮನನ ಶಕ್ತಿ ಇರಬೇಕು. ಇದರಿಂದ ಮನಕ್ಕೆ ಇದರಿಂದ ಮನನ ಸಾಮರ್ಥ್ಯ ಮಾನವ. ಹೀಗಂದ್ರೆ ಈ ಮನನ ಸಾಮರ್ಥ್ಯ, ಈ ಚಿಂತನೆ ಸಾಮರ್ಥ್ಯ ಇನ್ನೊಂದು ಪ್ರಾಣಿಗಳಿಲ್ಲದೆ ಒಂದು ಭಾಗದಲ್ಲಿ ಈಗ ವ್ಯಾಖ್ಯಾನ ಮಾಡ್ತಿದ್ವಿ, ತಾವೆಲ್ಲರೂ ಕೇಳ್ತಾ ಇದ್ದೀವಿ. ಇದೇ ದಾರಿ ಹಿಡಿದು ಒಂದು ಎಲ್ಲರೂ ಯಾವುದೋ ಒಂದು ಪ್ರಾಣಿ ಹೋಗ್ತದೆ ನಾವು ತಿಳಿಯೋದು. ಅದು ಹೋಗುವಾಗ ಸರಿಯಾಗಿ 7-8 ಗಂಟೆ ದಾಟಿದ್ರೆ ನೀವೇನು ಅರ್ಥ ಮಾಡ್ಕೊಳ್ತೀವಿ? ಗಂಟೆ ಹೊರಗೆ 1, 2, 3 ಹೀಗೆ ಎಣಿಸಿ ಈಗ 8 ಗಂಟೆ ಆಯಿತು, 2 ತಾಸು ರಾತ್ರಿ, ವ್ಯಾಖ್ಯಾನ ಆರಂಭ ಆಯಿತು, 2 ತಾಸು ಆಯಿತು, ಇಷ್ಟೆಲ್ಲವೂ ನಿರ್ಚಾರ ಮಾಡಿ. ಆಗ ಅಲ್ಲಿ ಬೆಳಿಗ್ಗೆ ಹಾದು ಹೋಗುವಂಥ ಒಂದು ಆಟ ಆಗಿ ಎಲ್ಲಿಯಾಗಲಿ ಇದಕ್ಕೆ ಅರಿವಿಲ್ಲ. ಈ ಗಂಟೆ ಹೊರಗೆ ಕೇಳ್ತೇವೆ, ತಪ್ಪು ಕೇಳ್ತೇವೆ. ಈ ಗಂಟೆ ಉಂಟಾದಂಥ ವಾಯು ತರಂಗಗಳು ವಾಯುವಿನಲ್ಲಿ ಹೋಗಿ ಅದು ಕಿವಿಯ ಪಟದ ಮೇಲೆ ಅಪ್ಪಳಿಸ್ತದೆ, ಇಲ್ಲಿವರೆಗೂ ಕಾರ್ಯ ಆಗ್ತದೆ. ಆದ್ರೆ ಏನ್ ಮುಂದಾಗುದಿಲ್ಲ, ಇದೇ ವಾಯು ತರಂಗಗಳು ನಿಮ್ಮ ಕಿವಿ ಮೇಲೆ ಅಪ್ಪಳಿಸಿದಾಗ ಕೂಡಲೇ ಎಂಟು ಹೊಡೆದು ವಿಚಾರ ಮಾಡಿ 8 ಹೊಡಿತು, 2 ತಾಸು ರಾತ್ರಿ, ವ್ಯಾಖ್ಯಾನ ಆರಂಭವಾಗಿ ಎಲ್ಲ ವಿಚಾರ ಮಾಡ್ತೀವಿ. ಆ ಪಶು ಎಲ್ಲ ಬರೀ ಬರ್ತದೆ. ಆ ತೊಂದರ ಮೇಲೆ ವಾಯು ತರಂಗ ಹೋಗಿ ಕಿವಿ ಪಟದ ತೊಂದರೆ ಮೇಲೆ ಅಲ್ಲಿಂದ ಅಡಿಬಿಡ. ಅಂದ್ರೆ ಪೃಥಕ್ವಾಗಿ ಬರುವಂತಹ ಸಂಸ್ಕಾರಗಳನ್ನು ಈ ಶಾಸ್ತ್ರೀಯ ಶಬ್ದ ಹೇಳ್ತದೆ. ಪೃಥಕ್ 1, 2, 3, 4 ಪೃಥಕ್ ಬೇರೆ ಬೇರೆ ಪೃಥಕ್ಕಾಗಿ ಬರುವಂತಹ ಸಂಸ್ಕಾರಗಳನ್ನು ಏಕೀಭವಿಸಿ ಇಂಥ ನಿರ್ದಿಷ್ಟವಾಗಿ ಬರುವಂತಹ ಪ್ರಾಣಿಗಳಿಲ್ಲ. ಇದು ಮಾನವರಿಗೆ. ಇದಕ್ಕಾಗಿ ಮಾನವರಿಗೆ ಜ್ಞಾನದ ಚಿಂತೆ ಇದೆಯೇ? ಈ ಬುದ್ಧಿ ಆಗಲಿ, ಈ ಅರಿವಾಗಲಿ ಮಾನವನಲ್ಲಿ ಹುಟ್ಟುವುದು. ಮಾನವನ ಹುಟ್ಟಿದಂತ ಅರಿವು, ಈ ಬುದ್ಧಿ ಎಲ್ಲಿಂದ ಬರ್ತದೆ? ಇದೇ ಪ್ರಕೃತಿಯ ಗುಣ. ಸಾಂಖ್ಯಶಾಸ್ತ್ರಕ್ಕನುಸರಿಸಿ ಪ್ರಕೃತಿ ತತ್ವವಾಗಿದೆ. ಈ ಪ್ರಕೃತಿಯು ಕ್ರಿಯದ ಗುಣಗಳಿಂದ ಕೂಡಿಕೊಂಡದ್ದು. 3 ಗುಣ ಹೆಸರು ತಿಳಿಯಬೇಕಲ್ಲ ವೇದಾಂತಗಳಲ್ಲಿ. ಸತ್ವಗುಣ, ರಜೋಗುಣ, ತಮೋಗುಣ ಅಂತ 3 ಗುಣಗಳು. ಪ್ರಕೃತಿಯಾದ ಮತ್ತೇನಿಲ್ಲ, ಈ 3 ಗುಣಗಳ ಒಂದಿಕೆ ಹೊಂದಿದೆ. ಪ್ರಪಂಚ ಯಾವ ಪದಾರ್ಥವನ್ನು ತೆಗೆದುಕೊಂಡು ನೋಡಿದ್ರೆ ಅಲ್ಲಿ 3 ಗುಣಗಳು ಒಂದು ಯಾವ್ದು ಜಾಗೃತಿ ಇರುತ್ತೆ, ಇನ್ನು 2 ಅಜಾಗೃತಿ ಇರುತ್ತೆ. ಅಷ್ಟೇ. ಆ 3 ಗುಣಗಳು ಮುಂದೆ, ಆ 3 ಗುಣಗಳ ವಿಷಯ ಅಂದ್ರೆ ಒಂದು ಪ್ರಕೃತಿ ಅಂತ ಆಗುತ್ತೆ.
ಹಾಗಾದ್ರೆ ಈ ಮಾನವ ಬುದ್ಧಿಯಾಗಿ ಪ್ರಕೃತಿಯ ಒಡಲೊಳಗಿಂದ ಹುಟ್ಟಿ ಬರೋದ್ರಿಂದ ಈ ಬುದ್ಧಿಗೆ ಪ್ರಕೃತಿಯ ಮೊದಲನೇ ವಿಕೃತಿ ಅಂತ ಹೆಸರು. ಹೌದ್ರೆ ಹಂಗಾರೆ ಪ್ರಕೃತಿಯಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣ ಅಂತ 3 ಗುಣಗಳು ಇದ್ರೆ ಪ್ರಕೃತಿಯ ಒಡಲು ಹುಟ್ಟಿದಂತಹ ಮೊದಲನೇ ವಿಕೃತಿಯಲ್ಲಿ ಬುದ್ಧಿ ಅಂತ ಮತ್ತು ಇದು ಸಾತ್ವಿಕ, ರಾಜ್ಯ, ತಾಮಸ ನೀಡಲೇ ಇರಲಿ ಇಟ್ಕೊಳ್ಳೋದು ಆಗ್ತದೆ. ಹೌದು. ಹಾಗಾದ್ರೆ ಮಾನವನಲ್ಲಿ ಬುದ್ಧಿ ಎಷ್ಟು ಪ್ರಕಾರನೇ ಸಾತ್ವಿಕವಾಗಿ, ರಾಜಸಿಕವಾಗಿ, ತಾಮಸಿಕವಾಗಿ ಮಾನವನಿಗೆ ಕಾರ್ಯ ಮಾಡಿ. ಇದರೊಳಗೆ ತಾಮಸಿಕ ಬುದ್ಧಿ ವಿಶೇಷ ಜಪಾಕಾರಿ ಪ್ರಕೃತಿಯನ್ನು ಮಾಡಿದ, ರಾಜಸಿಕ ಬುದ್ಧಿ ಬಹಳ ಪ್ರಕೃತಿಯನ್ನು ಕಾರ್ಯ ಮಾಡಿದೆ. ನೋಡಿ, ಕಟ್ಟಿಗೆ ಮೇಲೆ ಕಟ್ಟಿಗೆ ಇಟ್ಟು ಕಟ್ಟಿಗೆಯನ್ನು ಮಾಡಿದ್ದು ಮಾನವನ ಬುದ್ಧಿಯೇ. ಅಣುಗಳನ್ನು ಬೇರ್ಪಡಿಸಿ ಅಣುಅಸ್ತ್ರವನ್ನು ತಯಾರು ಮಾಡಿದ್ದು ಮಾನವನ ಬುದ್ಧಿ. ಆಗಿರುವಂತ ಬುದ್ಧಿ ರಾಜಸಿಕ ಬುದ್ಧಿ. ಇಂದಿನ ವಿಜ್ಞಾನದ ವೈಭವವೆಂದರೆ ಚಂದ್ರಕ್ಕೂ ಕೂಡ ಮಾನವ ಹೊಂದಿದ್ದ ಇಂದಿನ ವಿಜ್ಞಾನದ ವೈಭವ ಅಂದ್ರೆ ಮಾನವನ ರಾಜಸಿಕ ಬುದ್ಧಿಯ ವೈಭವ. ಇಂದು ನಾವು ಪಾಶ್ಚಾತ್ಯರಲ್ಲಿ ಈ ರಾಜಸಿಕ ಬುದ್ಧಿಯ ಪ್ರಾಬಲ್ಯವನ್ನು ನೋಡಬಹುದು. ಸೊ ಆಕ್ಟಿವ್, ಸೊ ಡೈನಾಮಿಕ್ ಅದು ನೋಡಿ. ಅದೇ ಇನ್ನೊಂದು ಕಡೆ ಸಮಸ್ಸು, ಇಟ್ ಇಸ್ ಡಲ್, ಇಟ್ ಇಸ್ ಆಕ್ಟಿವ್, ಇಟ್ ಇಸ್ ಪ್ಯಾಸಿವ್, ಇದು ತಮ್ಮ. ಇದು ಉದಾಹರಣೆ ಒಬ್ಬ ಸದ್ಗ್ರಸ್ತ ದಿನಾಲು ಬೆಳಗಾಗಲಿ ವಾಯು ಹೋಗ್ತಿಲ್ಲ ಅದನ್ನು ಹೋಗುವಾಗ PWD ಕೆಲಸ ಕಟ್ಟಿರ್ತಾರೆ. ಒಂದು ಟಿಕೆಟ್ ಆಗಿರ್ಬೇಕು, ಅವ್ರು PWD ಕೆಲಸ ಮಾಡಿ ಮುಂಜಾನೆ ದಿನಾಲು ಅಲ್ಲಿ ಕೆಲಸ ಮಾಡಬೇಕು. ಆ 10-20 ಆದ್ರೆ ಒಂದು 3 ಮಂದಿ ಬಹದ್ದೂರಿನ ಅವರು ಆ ಪಿತಾಚಿ ಬಿಟ್ಟಿ ಎಲ್ಲ ತೆಗೆದು ಹಾಯಾಗಿ ನಡೆಯುತ್ತಿದ್ದ. ಆ 3 ಮಂದಿ ಕೆಲಸ ಮಾಡ್ತಿರ್ಲಿಲ್ಲ. ನೀವು ದಿನಾಲು ಬೆಳಗಿದಾಗ ಅದನ್ನು ಕಲಿತು ತಿಂಗಳ ನೋಡ್ತಿದ್ದ ನಡ್ಕೊಂಡಿರ್ತೀರಿ, ನೀವು ಊರಲ್ಲಿ ಕೆಲಸ ಮಾಡ್ತಿದ್ರು. ಈ 3 ಮದುವೆ ಅವ್ರು ಬಂದು ಕಲಿಸಿ ಅವನೇನು ಭಾವನ ಹೋಗ್ತದೆ. ಈ 3 ಜನರು ಮೈದಾಗಿದ್ದಾರೆ 5 ಸಲ ಇಷ್ಟ ಬಿಡ್ತಾರೆ. ಈ 3 ಮಂದಿಗಳಲ್ಲಿ ಇನ್ನೂ ಹೆಚ್ಚು ಮೈದಾನ ಯಾವಿದ್ದಾನೆ ಅಂತ ಪರೀಕ್ಷೆ ಮಾಡಬೇಕು ಅಂತ ಒಂದು ಭಾವನೆ. ಈ 3 ಹೇಳಿಕೆ ಮೈದಾನ ಬಿಡ್ತಾರೆ. ಈ 3 ಜನರೊಳಗಡೆ ಇನ್ನೂ ಒಬ್ಬ ಈ 3 ನಂಬರ್ ಯಾರು ಹಾಕ್ತಾರೆ ಮೈದಾಯ್ತಂದ್ರೆ ಈ ನೋಡ್ರಿ ಕಾಳ ಕಲಿಕೆ ನೀವು ಶಿಕ್ಷಾ ಕೊಡ್ತೀರಿ. ಮೈದಾಯ್ತು ನಿಮ್ಗೆ ಶಿಕ್ಷಾ ಇಲ್ಲ. ಕಾಳ ಕಲಿಕೆ ಮೈದಾಯ್ತು ಸಮಾಜ ಜೀವನದೊಳಗೆ ಪ್ರೊಡಕ್ಷನ್ ಹಾಳಾಗ್ತೀವಿ. ಕಲ್ತೀನಿ ಯಾರು ಕಳೆ ಮಾಡಿದ್ರೆ ಕೂಲಿ ಶಿಕ್ಷಾ ಕೊಡ್ತೀರಿ. ಮೈದಾನ ಏನಿಲ್ಲ. ಈ 3 ಮೈದಾನ ನೋಡಿ ಇದರೊಳಗೆ ಅತಿ ಶ್ರೇಷ್ಠ ಮೈದಾನ ಯಾವಾಗ ತಿಳ್ಕೊಂಡು ಪರೀಕ್ಷೆ ಮಾಡಿ ಹಂಚಿಕೆ ಮಾಡಿದವು. ಒಂದು ರೂಪಾಯಿ ತೆಗೆದು ಎಲ್ಲ ಈ 3 ಯಾರು ಹೆಚ್ಚು ಮೈದಾನಿದ್ರು ಅದನ್ನು ರೂಪಾಯಿ ಕೊಡ್ತೀವಿ ನಾವು ಅಂತ ಅವಾಗ ಮೈದಾನ ಹತ್ತು ಎದ್ದು ದನ ಕೊಡಿರ್ಬೇಕಾಗಿ ಅಂತ ನಂಬರ್ 10. ಯಾಕಂದ್ರೆ ಮರಿ ಒಂದು ಸರ್ತಿ ಅದು ನಂಬರ್ 10 ಎರಡನೇ ಅಲ್ಲೇ ಮಲ್ಕೊಂಡು ಹೊಲ ನಾನು ಮುಂದೆ ಮಾಡುವಷ್ಟು ಸರ್ತಿ ಇರ್ಬೇಕು. 3 ನಂಬರ್ 10 3 ಒಂದ ನೀರೇ ಬಂದು ಕಿಸ ಇದ್ರೆ ಅವಾಗ ನಮ್ಮ ನಿಂಸ ಕಾಮಿಸ್ತಿರ್ತೀವಿ ಜೀವನದಲ್ಲಿ ಆದ್ರೆ 3ನೇದು ರಾಜಸಿಕ ಮತ್ತು ತಾಮಸಿಕ ಬುದ್ಧಿಯಲ್ಲಿ ಸಾತ್ವಿಕ ಬುದ್ಧಿಯಲ್ಲಿ ಉಂಟು. ಈ ಸಾತ್ವಿಕ ಬುದ್ಧಿಯ ಮನುಷ್ಯರಿಗೆ ಏನ್ ಹೇಳ್ತಾರೆ, ಎಲ್ಲ ಮಾನವ ನೀನು ದೇವಾಂಶ ಸಂಭೂತ. ನೀನು ಯಾರು ಕಲ್ಲಪ್ಪ ಮಲ್ಲಪ್ಪ ಅಲ್ಲ, ನೀನು ದೇವಾಂಶ ಸಂಭೂತ. ವಾಟ್ ಈಸ್ ಮ್ಯಾನ್? ಮ್ಯಾನ್ ಇಸ್ ಗಾಡ್ ಬಟ್ ಪ್ಲೇಯಿಂಗ್ ದ ಫೂಲ್. ನೀನು ಮಾನವನಂತ ನಟಿಸ್ತೀವಿ, ನೀನು ನಟನೆ. ನೀನು ನಿಜವಾದ ಘಟನೆ ದೇವಾಂಶ ಸಂಭೂತ. ನೀನು ದೇವ. You are not merely part and parcel of the universe, you are infinite itself. ಇದು ಹೇಳ್ತೇವೆ ಸಾತ್ವಿಕ ಬುದ್ಧಿ. ಏನ್ ಹೇಳ್ತಾರೆ ಬುದ್ಧಿ ಸಾತ್ವಿಕ ಬುದ್ಧಿ? ಕೆಲವು ಮಾನವ ನೀನು ದೇವಾಂಶ ಸಂಭೂತನು. ನೀನು ಇನ್ನು ಮಾನವನಂತೆ ನಟಿಸುತ್ತಿ, ಇದು ನಿನ್ನ ನಟನೆ, ಇದು ನಿಜವಾದ ಘಟನೆ ಅಲ್ಲ. ನೀನು ದೇವಾಂಶ ಸಂಭೂತನು, ಅದಕ್ಕೆ ನೀನು ದೇವ ಸ್ವರೂಪನು. ತತ್ವಮಸಿ ಬ್ರಹ್ಮಾಸ್ಮಿ ಶಿವನಾನು ಎಂದು ಧೀರಾತ್ಮ ನಡನುಗ್ಗು ಮುಂದೆ. ಹಿಂದಿರುಗಿ ನೋಡಿದರೆ ಅಭಯಾತ್ಮ ನೀನು, ಜಗರಗಿರು ದಸ್ತಗಿರು ಅಮೃತಾತ್ಮ ನೀನು, ಆನಂದಶೀಲನೇ ನೀನು, ಅಮೃತ ಪುತ್ರ ನೀನು. ಜಗವು ನಿನ್ನನ್ನು ತಡೆಯ ಧೀರರಾರಿಲ್ಲ, ನಿನ್ನ ನಾದಕ್ಕೆ ಕಂಪಿಪುದು ಜಗವಲ್ಲ. ಯದ್ದೇವು ವಿಶ್ವಾತ್ಮ ಹೇಳಿ ನೀನಲ್ಲ, ನಿದ್ಯೆಯನ್ನು ಬಿಡುಬುದ್ಧ ವಿಕ್ಕಣ್ಣನಾಗು. ಯದ್ದೇವು ಕೇಸರಿಯ ಗರ್ಜಿಸಿದ ಪೋವು, ಘೋರ ವಿಪುಲ ಕಂಪಿಸಲಿ ಕೂಗು, ಶಿಲಾನಂದ ರೂಪ ಕೂಗು ಕೂಗು ಕೂಗು. ಯದ್ದೇವು ಕೇಸರಿಯ ಗರ್ಜಿಸಿದ ಪೋವು, ಘೋರ ವಿಪಿನಗಳೆಲ್ಲ ಕಂಪಿಸಲಿಕು. ಆ ಕೂಗು ಬರ್ತ ಹೊರ ಕಂಪಿಸಬೇಕು, ಹೊರಗೆ ಇಂಥ ಸ್ವರೂಪ ನೀರು ಹೀಗೆ ಯಾರು ಕೇಸರಿಯಪ್ಪ ಸಿಂಹ, ಏನು ಪುರುಷ ಸಿಂಹ. ಈ ಪುರುಷ ಸಿಂಹವನ್ನು ಬರ್ತದೆ ಕುರಿಯಾಗಿ ಅದರಲ್ಲಿ ನೀವೇ ಪುರುಷ ಸಿಂಹ ಹಾಕ ಗರ್ಜನ. ಘೋರ ವಿಪುಗಳೆಲ್ಲ ಕಂಪಿಸಲಿ ಕೂಗು ಕೂಗು ಕೂಗು. ಇದು ಸಾಧ್ಯ. ಹೀಗಾಗಿ ನೀನು ದೇವಾಂಶ ಸಂಭೂತನು ಅಥವಾ ದೇವ ಸ್ವರೂಪನು ಇದ್ದಿದ್ದೇನೆ ನಿಜ. ನೀನು ಅದಿಯಪ್ಪ, ಯು ಆರ್ ಗಾಡ್ ಇನ್ ಬೀಯಿಂಗ್
but you are not. God will become you. There is a difference between being and becoming. ಇರುವಿಕೆಯಲ್ಲಿ ನೀನು ದೇವರಿದ್ದರೂ ಆಗುವಿಕೆಯಲ್ಲಿ ದೇವರಿಲ್ಲ. ದೇವರ ಅಲ್ಲಿ ಶಾಸ್ತ್ರ ಹೇಳ್ತದೆ ನೀವು ದೇವ್ರ ಕುರಿತು ಹುಟ್ಟಿ ಅಂತಲ್ಲ, ಆದ್ರೆ ದೇವರ ಆಗಬೇಕಪ್ಪ. ಇನ್ ಬಿಯಿಂಗ್ ಯು ಆರ್ ಗಾಡ್, ಬಟ್ ಇನ್ ಬಿಕಮಿಂಗ್ ಯು ಆರ್ ನಾಟ್ ಸೋ. ಸೊ ದೇರ್ ಇಸ್ ಅ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಬಿಯಿಂಗ್ ಅಂಡ್ ಬಿಕಮಿಂಗ್. You should admit this difference. Being and becoming are different. Becoming itself is being and being itself is becoming. ಅದೇ ಇಲ್ಲ. ಹಾಗಾದ್ರೆ ಮಾನವನು ತನ್ನ ನಿರ್ಮಿತಿಯಲ್ಲಿ ದೇವಾಂಶ ಸಂಭೂತನೋ ಇಲ್ಲವೇ ದೇವ ಸ್ವರೂಪದಲ್ಲಿದ್ದುದು ನಿಜವಾದರೂ ಅವನ ನಿರ್ಮಿತಿಯಲ್ಲಿ ಅವನು ಪರಬ್ರಹ್ಮ ಸ್ವರೂಪದಲ್ಲಿದ್ದನು, ಆಗುವಿಕೆಯಲ್ಲಿ ಅವನು ಬ್ರಹ್ಮನಾಗಿಲ್ಲ, ಪರಬ್ರಹ್ಮ ಸ್ವರೂಪ ಹೊಂದಿಲ್ಲ. ಹಂಗಾರೆ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ನಿನ್ನ ನಡೆ ನೀವೊಂದಾಗಬೇಕು, ನಿನ್ನ ಆಚಾರ ವಿಚಾರ ನೀಡಬೇಕು. ಆಚಾರ ವಿಚಾರಗಳಲ್ಲಿ, ನಡೆ ನುಡಿಗಳಲ್ಲಿ, ಕ್ರಿಯಾ ಜ್ಞಾನಗಳಲ್ಲಿ ಸಾಮರಸ್ಯವೋ ಹೊಂದಿಕೆಯೋ ಹೊಂದಿಕೆ ಉಂಟಾದಾಗ ನಿಧಾಯ. ಹಂಗಾದ್ರೆ ನಾವು ದೇವನಾಗುವಂತ ಒಂದು ಧ್ಯೇಯವನ್ನೇ ಗುರಿಯನ್ನು ನಾವು ದೂರಾಗಿಟ್ಟುಕೊಂಡು ಅಲ್ಲಿವರೆಗೂ ನಾವು ನಡೆ ಕೇಳ್ತಾರೋ ಆಚಾರ, ಅದಕ್ಕೆ ಆಚಾರ ಶಬ್ದ ಬಂದರೆ ಆ ಅಲ್ಲಿವರೆಗೆ ಚರ ನಡಿ ಶಬ್ದ ಆಚಾರ ಶಬ್ದ ಐತಿ. ನಾವು ಆಚಾರ ಅಂತೇಳಿ ಆಚಾರ ಬಹಳ ತಿಳಿದಿದ್ದು, ಆಚಾರ ಬಹಳ ತಿಳಿದ ಆಚಾರ ಆ ಅಂದ್ರೆ ಅಲ್ಲಿವರೆಗೆ ಆ ಅಂತ ಕಲಿತೀವಿ. ಆ ಅಂದ್ರೆ ಅಲ್ಲಿ ಆಚಾರ ಚರ ಚರತಿತ್ತು ಒಂದ ಆಚಾರ ಅಲ್ಲಿವರೆಗೂ ಹೋಗಿ ಎಲ್ಲಿವರೆಗೆ ನಿನ್ನ ಗುರಿಯನ್ನು ಮುಟ್ಟುವರೆಗೂ ಆಚಾರ ನಡೆಯುವುದು. ಈ ಚರತಿ ಈ ಅಂದ್ರೆ ವಿಶೇಷವಾಗಿ ಚರಿಸಿದರೆ ಬರೀ ವಿಚಾರ ಕ್ಷೇತ್ರದಲ್ಲಿ, ವಿಚಾರ ಕ್ಷೇತ್ರ ವಿಶೇಷವಾಗಿ ಚರಿಸಿ ನಿನ್ನ ಧ್ಯೇಯವನ್ನು, ನಿನ್ನ ಗುರಿಯನ್ನು ನೀನು ನಿರ್ದಿಷ್ಟವಾಗಿ ನಿನ್ನ ಕಣ್ಣನ್ನು ಇಟ್ಟುಕೊಳ್ಳುವವರೆಗೂ ವಿಚಾರ ಮಾಡು. ಒಂದು ವಿಚಾರ ಮಾಡಿ ಒಂದು ನಿರ್ದಿಷ್ಟ ಗುರಿ ಇಟ್ಟುಕೊಂಡು ಆ ಗುರಿಯನ್ನು ಮುಟ್ಟುವರೆಗೂ ನೀಡಬೇಕಪ್ಪ, ಅಲ್ಲಿವರೆಗೂ ಆಚಾರ. ಹೀಗೆ ನೀನು ಇಟ್ಟುಕೊಂಡಂತಹ ಗುರಿಯನ್ನು ಮುಟ್ಟುವಾಗ ನೋಡ್ರಿ ಪ್ರಪಂಚದಲ್ಲಿ ಕಷ್ಟ ನಷ್ಟಗಳು ಬರುತ್ತವೆ, ದುಃಖ ದುಮ್ಮಾನಗಳು ಬರುತ್ತವೆ, ಅಪವಾದ ಆರೋಪಗಳು ಬರುತ್ತವೆ. ಅದರಲ್ಲಿ ಆಧ್ಯಾತ್ಮವಾದ ರೀತಿಯಲ್ಲಿ ಬಹಳ ನೀವು ನೋಡ್ರಿ ಇವತ್ತಿನ ನಾವು ಹಂಗನೇ ಆಗಿರ್ತಾರೆ. ಹುಡುಗ ಮಹಿಳೆಗಳೆಲ್ಲ ತಿಳ್ಕೊಂಡಂತ ಏನೇನೋ ಮಾಡ್ತಿರ್ತಾರೆ. ಹಂಗವನ್ನ ವೃತ್ತಿ ಬದಲಾಗಿ ಜಿಲ್ಲೆ ಆಗ್ತಿಲ್ಲ ಬಿಡಾಕೋತಾರೆ. ನೀವು ನಾ ಚಾಕು ಇಲ್ಲ ನಾ ತಿನ್ನೋದು ನೋಡ್ರಿ ಇಲ್ಲ ಸಣ್ಣ ಎಲ್ಲ ಬಂದಿಲ್ಲ ನೀವೇನು ಕೈಲಾಸ ಹೋಗ್ತಲ್ಲ. ಹಿಂಗ ಅದನ್ನ ಮಾಡಿ ಪಾಪ ವರ್ಕೊಂಡು ಮಾಡ್ತಾರೆ, ಹಂಗೆ ಹೇಳ್ಕೊಂಡು ಅದು ಜುಟ್ಟ ಬಿಟ್ಟಿರ್ತಾರೆ. ಆ ಮಾರ್ಗದಲ್ಲಿ ಏನ್ ಮಾಡ್ಬೇಕಿಲ್ಲ. ಇದೊಂದು ಕಾಲಕ್ಕೆ ಅವ್ರು ಕೂಡ ಸಹಕಾರ ಸತ್ಯ ನಡ್ಕೊಂಡವ ಸ್ವಲ್ಪ ಸಿಡಿದು ಅವ್ರ ವೃತ್ತಿ ಬದಲಾದಂತ ಹೇಳಿದ್ರೆ ಅದನ್ನ ಏನ್ ಪಾಪ ಹಿಟ್ಟಿನ ನಾಹರ್ದಂಗೆ ಮಾಡಿ ಅದ ಮಾರ್ಗಕ್ಕೆ ಏನಾರು ಹೋಗ್ಬೇಕು. ಒಂದು ಈ ತಾಪ ಬಹಳ ಈ ತಾಪ ಬಹಳಪ್ಪ. ಒಂದು ನಾವು ಆಧ್ಯಾತ್ಮ ಮಾರ್ಗದಲ್ಲಿಯೋ ಅನುಭವ ಮಾರ್ಗದಲ್ಲಿಯೋ ಅಡಿಯಿಟ್ಟು ನಾವು ನಮ್ಮ ಗುರಿಯನ್ನು ಸಾಧಿಸಲಿಕ್ಕೆ ಪ್ರಯತ್ನ ಮಾಡುತ್ತಿರುವಾಗ ಏನಾಗ್ತದೆ ಹೇಳ, ಈ ಪ್ರಪಂಚದಲ್ಲಿ ನಮ್ಮ ಜನರಿಂದಲೂ, ನಮ್ಮ ಆಪ್ತರಿಂದಲೂ, ನಮ್ಮ ತಂದೆ ತಾಯಿಗಳಿಂದಲೂ, ನಮ್ಮ ಬಂಧು ಬಳಗದಿಂದಲೂ, ಸಮಾಜದಿಂದಲೂ ಬೇರೆ 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 ಚಿಂತೆಗಳು ಆರೋಪ ಅಪವಾದ ಬರಲಿಕ್ಕೆ ಇಂಥ ಸ್ಥಿತಿಯೊಳಗೆ ಎಂಥವೂ ಕೂಡ ಕಳೆದು ಹೋಗ್ತಾನೆ. ಆದರೆ ನೀವು ಕನಸಿಲ್ಲ ಎದರಹಿಸಿದ ಏನಿದೆ ಆಗ ಮಾತ್ರ ನೆನಪಿಗೆ ಹೇಳಿ ಅವಶ್ಯವಾಗಿದೆ. ಇನ್ನು ಪ್ರಪಂಚದಲ್ಲಿ ಏನು ಕಷ್ಟ ನಷ್ಟಗಳು ಬರ್ತಾವೆ, ದುಃಖ ಭಿನ್ನಾಗಳು ಬರ್ತಾವೆ, ಅಥವಾ ಆರೋಪ ಅಪವಾದಗಳು ಬರ್ತಾವೆ. ಇನ್ನು ನಾವು ಏನ್ ಮಾಡ್ತೀವಿ, ನೀವು ಸ್ವಲ್ಪ ವಿಶ್ಲೇಷಣೆ ಮಾಡಬೇಕು. ಈ ದುಃಖ ಭಿಮಾನಗಳು, ಈ ಕಷ್ಟ ಕಾರ್ಖಾನೆಗಳು, ಈ ಮನೆಗಳು, ಈ ವ್ಯಸನ ವಿದ್ಯೆಗಳು ಇವೆಲ್ಲಿಂದ ಬಂದು ಸ್ವಲ್ಪ ವಿಶ್ಲೇಷಣೆ ಮಾಡಬೇಕು. ವಿಶೇಷ ಇದನ್ನು ಮಾಡ್ತಾರೆ. ನಾವೇ ಮಾಡ್ತೀವಿ, ಹಾಗೆ ವಿಶ್ಲೇಷಣೆ ಮಾಡೋದಿಲ್ಲ. ಅವು ಎಲ್ಲರೂ ಗಂಟು ಕಟ್ಟಿ ಪ್ರಾರಂಭ ತೂಕ ಆಗಿರ್ತೇವೆ. ಅಂದ್ರೆ ಎಲ್ಲ ಪ್ರಾರಂಭ ಬಂದು ಏನಾದ್ರು ನನಗೆ ಪ್ರಾರಂಭ ಅಂತ ಹಂಗಿಲ್ಲ ಹಂಗಿಲ್ಲ ಇಲ್ಲಿ ನೀವು ತಪ್ಪು ಬರ್ತಾವೆ ಕೆಲವು ಕಷ್ಟ ನಷ್ಟಗಳು, ದುಃಖ ಭಿಮಾನಗಳು ಅಂಥವೇನವಲ್ಲ. ಅವನ್ನ ಸ್ವಲ್ಪ ವಿಶ್ಲೇಷಣೆ ಮಾಡಬೇಕು. ಅವನು ಸ್ವಲ್ಪ ಆಳವಾಗಿ ಆಳ ವಿಚಾರ ಮಾಡಿ ಈ ಎಲ್ಲಿಂದ ಬಂದರು, ಈ ನೀತಿಯಿಂದ ಬಂದರೆ, ಈ ನೀತಿಯಿಂದ ಬಂದರೆ, ಈ ನೀತಿಯಿಂದ ಬಂದರೆ, ಯಾವ ರೀತಿಯಿಂದ ಬಂದು ಸ್ವಲ್ಪ ನೀವು ವಿಶ್ಲೇಷಣೆ ಮಾಡಿ ಆ ನಂತರ ಅವರನ್ನು ಸರಿಯಾಗಿ ನಿರ್ಮಿಸಿ ಕಲಿತ್ರೆ ನಿಮ್ಮ ಜೀವನ ಬಹಳ ಸುಲಭ ಆಗ್ತದೆ. ಅವ್ರ ಹಾಗೆ ನೀವು ಮಾಡುವುದಿಲ್ಲ. ಏನೇ ಬರಲಿ, ಏನೇ ಕಷ್ಟ ನಷ್ಟ ಬರಲಿ, ಏನೇ ಬಂದ್ರೆ ಎಲ್ಲರೂ ಗಂಟು ಕಟ್ಟಿದ್ರು ಪ್ರಾರಂಭ ಬಿಟ್ಟು ನನ್ನ ಪ್ರಾರಂಭ ಅಂದು ನನ್ನ ಕರ್ಮ ಅಂದು ಈ ಯಾರು ಮಾಡ್ತಾರೆ ಇಲ್ಲೊಂದು ಹಿಟ್ಟು ನೀವು ಯಾರು ಮಾಡ್ತಾರೆ ವಿಚಾರ ಲಕ್ಷಣ ಪ್ರಪಂಚದೊಳಗೆ ಹುಟ್ಟು ಸಾವು ಹುಟ್ಟು ಸಾವು ನಮ್ಮ ಕೈ ನೋಡ್ರಿ. ಹಂಗಾರೆ ಹುಟ್ಟು ಸಾವು ಯಾವ ನಿಸರ್ಗದಲ್ಲಿ ಕಲ್ಪಿಸಿರ್ತಾರೆ. ಹಂಗಾರೆ ಹುಟ್ಟು ಸಾವು ಅನ್ನುವಂತಹದ್ದು ನನ್ನ ಕೈಯಲ್ಲಿಲ್ಲ, ನಿಮ್ಮ ಕೈಯಲ್ಲಿ ಇದು ನಿಸರ್ಗದಲ್ಲಿ ಕಲ್ಪಿಸಿ ಬರುವಂತಹ ಹುಟ್ಟು ಸಾವು ಇದ್ದಾಗ ಅಥವಾ ಸಾಯ್ತಾರೆ, ಹುಡ್ತಾರೆ. ಮಗ ಒಬ್ಬ ದೊಡ್ಡವ ಕೈದಾಗಿರ್ತಾನೆ, 20 ವರ್ಷ ಆಗಿರ್ತಾರೆ, ಏನೋ ಒಂದಾಗಿ ಕರ್ಕೊಂಡಿರ್ತಾರೆ. ಅದು ನಿಸರ್ಗ. ಆಗ ಏನ್ ಮಾಡ್ಬೇಕು, ಹುಟ್ಟು ಸಾವು ನನ್ನ ಕೈಯಿಂದ, ನಿಮ್ಮ ಕೈಯಿಲ್ಲ. ಈಗ ನಿಸರ್ಗದಿಂದ ಅನುಸಾರ ಬರುವಂತಹ ಕಷ್ಟಗಳನ್ನು ನೀವು ಶಾಂತವಾಗಿ ತಿಳಿಸಬೇಕಾಗ ಈ ಶಾಂತಿ ಎಂದಿಯ ಸರಿ ಅಲ್ಲಿ ಮಕ್ಕಳಿಗೆ ಭಗವಂತ ಹೀಗೆ ಹಾಗೆ ಇಷ್ಟು ಅಂದುಕೊಂಡು ನಾವು ಶಾಂತಿ ಸಹಿಸ್ತೀವಿ. ಯಾವುದು
ನಮ್ಮ ಕೈಯಲ್ಲಿ ನಡೆದು ಕೇವಲ ನಿಸರ್ಗದ ನಿಯಮಾವಳಿಗೆ ಅನುಸರಿಸಿ ನಡೆಯುವಂತಹ ಕೆಲವು ಘಟನೆಗಳಿವೆ. ಈ ಘಟನೆಗಳನ್ನು ನಾವು ಶಾಂತಿಯನ್ನು ಕಲಿಸಬೇಕು. ಇನ್ನು ಎರಡನೇದು ನೀನು ಉತ್ಕರ್ಷ ಆಗುದಿಲ್ಲ. ಇದು ಸಮಾಜ ಇರ್ತದೆ. ನೀವು ಆಂಗ್ಲ ಸಂಧಾನ ಮಾಡಿದ್ರೆ ನೀವು 4 ಮಕ್ಕಳು 1-2 ಕಾರ್ ಇಟ್ಟು ವ್ಯಾಪಾರ ನೆರವೇರಿಸುವುದು ಸಹನ ಉತ್ಕರ್ಷ. ನೀವು ಉತ್ಕರ್ಷ ಸಹನ ಆಗಿಲ್ಲ. 10 ದಿನ ಏನ್ ಮಾಡ್ತೀನಿ, ನೀವು ಹುಟ್ಟುವಾಗ ಬಸ್ಸಿನ ನೀವು ಡ್ರೆಸ್ ನಿಮ್ಮ ಮನೆ ಬಸ್ ನಾನು ಮರ್ಯಾದ ಅಂದ್ರೆ ನೀವು ಉತ್ಕರ್ಷ ಸಹನ ಇರುವುದಕ್ಕೆ ಇವೆಲ್ಲ ಹೆಸರು ಭಾವ ಬರ್ತಾರೆ. ಅವನು ಉತ್ಕರ್ಷ ಸಹನ ಆಗುದಿಲ್ಲ. ಇದು ಯಾರು ಮಾಡಿಸಿದ್ದಲ್ಲ, ಪ್ರಾರಬ್ಧ ಅಲ್ಲ. ಇದು ನೀನು ಉತ್ಕರ್ಷ ಸಹನ ಆ ವ್ಯಕ್ತಿ ಮಾಡ್ತಾನೆ. ಇದ್ರ ಹೇಸಿಟ್ಕೊಳ್ಳಿ ಇಲ್ಲ ಪ್ರಾರಬ್ಧ ಮಾಡಿ ಪ್ರಾರಬ್ಧ ಮಾಡ್ತಿದ್ದೀವಿ. ನಿನ್ನ ಉತ್ಕರ್ಷ ಸಹನವಾಗುವುದಕ್ಕಾಗಿ ಅವನು ಹತ್ತಿ ಮತ್ತರಿಂದ ಹಂಗೆ ಮಾಡ್ತಾನೆ. ಇಲ್ಲೇ ಹೇಸಿಟ್ಕೊಳ್ಳಿ ಧರಿ ಇದ್ರಿ ಸಹಸಾ ವಿಭೀತನ ಕ್ರಿಯಾಮ ವಿವೇಕ ಪರಮಾಪದಾಂ ಪದಂ. ಯಾವುದೇ ಒಂದು ಕಾರ್ಯವನ್ನು ಬಿಡಿಸಿ ಶಿಕ್ಷಣ ಹೊರಗಡೆ ಮಾಡಬೇಡಿ. ಖುಷಿ ತಾಯಿಯಿಂದ ಶಾಂತಿ ವಿಚಾರ ಮಾಡಿ. ಯಾಕೆ ಅವಿವೇಕವೇ ಎಲ್ಲ ಆಪತ್ತುಗಳಿಗೆ ಮೂಲ. ಈಗ ನಾವು ಅವಿವೇಕಗಳು ಬರುವಂತಹದ್ದು ನಾವು ಕಲಿಬೇಕು ಇಷ್ಟ. ಇನ್ನೊಂದು ಒಮ್ಮೊಮ್ಮೆ ನಮ್ಮ ಅವಿವೇಕಗಳಿಗೆ ಕಲಿಸಿಕೊಳ್ಳಿ. ನಮ್ಮ ಅವಿವೇಕ ಮಾನವನಲ್ಲಿ ಒಮ್ಮೊಂದು ಶಿಕ್ಷಣತೆಯಲ್ಲಿ ಬುದ್ಧಿ ಕೊಟ್ಟು ವಿವೇಕಕ್ಕೆ ಎರವಾಗಿ ಅವಿವೇಕಕ್ಕೆ ಎರಗೊಂಡು ಎಷ್ಟೋ ಕಾರಣಗಳು ಮಾಡ್ತಾರೆ. ಅದನ್ನು ಬಿಟ್ಟು ಬರ್ತಾರೆ. ಅಂತ ಸಮಯದೊಳಗೆ ನೀವು ಶಾಂತಿ ವಿಚಾರ ವಿವೇಕದಿಂದ ಮಾಡ್ತೀವಿ. ನಮ್ಮ ಕೈಯಲ್ಲಿರುವಂತಹ ನಿಸರ್ಗ ಬರುವಂತಹ ಕಷ್ಟ ನಷ್ಟಗಳನ್ನು ಶಾಂತಿಯನ್ನು ಕಲಿಸಬೇಕು. ನೀವು ಶಾಂತಿಯನ್ನು ತಾಳಬೇಕು. ಎರಡನೇದು ನಮ್ಮ ಉತ್ಕರ್ಷವನ್ನು ಸಹನ ಮಾಡುವ ನಮ್ಮ ಮೇಲೆ ಹರಿಯಾಗಿರುವಂತಹ ಜನರನ್ನು ಧೈರ್ಯ ನಿಲ್ಲಿಸಬೇಕು. ಮೊದಲನೇದು ತಾಳ್ಮೆ, ಎರಡನೇದು ಧೈರ್ಯ. ಮೂರನೇದು ಒಮ್ಮೊಮ್ಮೆ ನಮ್ಮ ಅವಿವೇಕದಿಂದ ಆಗುವಂತಹ ಅನಾಹುತ ತಪ್ಪಿಸಿದ ವಿವೇಕ ವರ್ತಿಸಬೇಕು. ವಿವೇಕ, ತಾಳ್ಮೆ, ಧೈರ್ಯ ಈ ಮೂರರ ಮುಖ್ಯ ಮಾನವ ಸಂಸ್ಕೃತಿ. ಮೂರಾದ ನೋಡ್ರಿ, ನಿಸರ್ಗದಿಂದ ಬರುವಂತಹ ಕಷ್ಟ ನಷ್ಟಗಳು ಅನ್ನುವ ಆಪತ್ತು ನಮ್ಮ ಕೈಯಿಂದ ಅವನು ಶಾಂತಿ ನಾವು ಕಲಿಸಬೇಕು. ಅಲ್ಲಿ ಸಹನ ನಮ್ಮ ಉತ್ಕರ್ಷವನ್ನು ನೋಡಿ ಅನ್ಯರನ್ನು ಸಹಿಸಿದರೆ ನಮಗೇನೋ ಕಿರುಕುಳ ಕೊಡುವಂತಹ ಸಮಯದಲ್ಲಿ ಅದನ್ನು ಧೈರ್ಯದಿಂದ ಎದುರಿಸಬೇಕು. ಧೈರ್ಯ ಎರಡನೇದು. ಮೂರನೇದು ಒಮ್ಮೊಮ್ಮೆ ನಮ್ಮ ಅವಿವೇಕದಿಂದ ಆಗುವಂತಹ ಘಟನೆಗಳನ್ನು ತಪ್ಪಿಸಲಿಕ್ಕೆ ನಾವು ವರ್ತಿಸಬೇಕು. ಈ ವಿವೇಕ, ಈ ಧೈರ್ಯ, ಈ ಸಹನೆ ಈ ಮೂರರ ಮುಖ್ಯ ಮಾನವ ಸಂಸ್ಕೃತಿ. ಓಂ ಶಾಂತಿ ಶಾಂತಿ ಶಾಂತಿ.